ಕನ್ನಡ ಕಿರುತೆರೆಗೆ ಹೊಸ ಪರಿಚಯ ಆಗಿ ಬಂದು ಈಗ ತಮಿಳು, ತೆಲುಗು, ಕನ್ನಡ ಎಲ್ಲ ಭಾಷೆಯಲ್ಲೂ ಬ್ಯುಸಿ ಆಗಿರುವಂತಹ ನಟಿಯರು ಈ ಅಕ್ಕ ತಂಗಿ ಜೋಡಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಮಾನ್ಸಿ ಜೋಶಿ ಆ್ಯಂಡ್ ಇಂಚರಾ ಜೋಶಿ. ನಮಸ್ಕಾರ. ಬಹುಶಃ ನಾನು ತುಂಬಾ ಕಡಿಮೆ ಮಾತಾಡ್ತೀನಿ, ಯಾಕಂದ್ರೆ ಆಲ್ರೆಡಿ ಕ್ಯಾಮ್ರಾ ರೋಲ್ ಆಗೋ ಮುಂಚೆನೆ ಕಂಟೆಂಟ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಸೊ ವೆಲ್ಕಮ್. ಹೇಗಿದ್ದೀರಾ? ಬಿಸಿ ಸ್ಕೆಡ್ಯೂಲ್ ಸೊ ಅಂದ್ರೆ ಬಿಸಿನೂ ಹೌದು, ಫ್ಯಾಮಿಲಿನೂ ನೋಡ್ಕೋಬೇಕು. ಸೊ ವಿ ಬ್ಯಾಲೆನ್ಸ್ ಇಟ್ ವೆಲ್. ಇವಾಗ ನನ್ಗೆ ಒಂದು ಡಿಫ್ರೆಂಟ್ ಇಂಟ್ರೊಡಕ್ಷನ್ ಬೇಕು. ನಾನೇನೋ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಟಾಗಿದೆ. ಇವಾಗ ಹೇಗೆ ಅಂದ್ರೆ ಇಂಟ್ರೊಡಕ್ಷನ್ ಮಾಡ್ಬೇಕಾ? ಬೇಡ ಮಾನ್ಸಿ ಅಕ್ಕ ಬಗ್ಗೆ ನೀವ್ ಇಂಟ್ರೊಡಕ್ಷನ್ ಕೊಡ್ಬೇಕು, ಇಂಚರ ಬಗ್ಗೆ ನೀವ್ ಇಂಟ್ರೊಡಕ್ಷನ್ ಅಂದ್ರೆ 4 ಡೀಟೇಲ್ಸ್ ಹೇಳ್ಬೇಕು. ಇಲ್ಲ ನಮ್ಗೆ ಇದೇ ಬೇಕು. ಸೊ ಇವಾಗ ಅಕ್ಕನ ಬಗ್ಗೆ ಫಸ್ಟ್. ಇಲ್ಲ ಅಕ್ಕ ಯಾವಾಗ್ಲೂ ಸ್ಟಾರ್ಟ್ ಮಾಡ್ಲಿ, ಆಮೇಲೆ ನಾನ್ ಇದು ತಪ್ಪಪ್ಪ. ಆಮೇಲೆ ಅವಳು ನನ್ನ ಬಗ್ಗೆ ನಿಮಿಷ ತಡೀರಿ. ದೊಡ್ಡವರು ಫಸ್ಟ್ ಬಂದಿರ್ತಾರೆ. ಮಾನ್ಸಿ ಅಕ್ಕ ಸ್ಟಾರ್ಟ್ ಮಾಡ್ಬೇಕು. ದೊಡ್ಡವ್ರು ಫಸ್ಟ್ ಬಂದಿರ್ತಾರೆ, ಜಾಸ್ತಿ ಗೊತ್ತಿರುತ್ತೆ ಅಂತೆಲ್ಲ ಬಡ್ಕೋತಿರಲ್ಲ. ಆಯ್ತು, ನೀವೀಗ ಇಂಚರನ್ ಬಗ್ಗೆ 4 ಒಂಥರ ಮೇನ್ ಪಾಯಿಂಟ್ಸ್ ತರ ಹೇಳಿ. ಇಂಚರ ಹೇಗೆ ಸಾಲಲ್ಲ, ಬಟ್ ಇಟ್ಸ್ ಓಕೆ. ಯಾ ವಿಲ್ ಟ್ರೈ ಟು. ನಮಸ್ಕಾರ, ನಾನು ನಿಮ್ಮ ಮಾನ್ಸಿ ಜೋಶಿ. ಬಟ್ ನನ್ನ ಜೊತೆ ಇರೋದು ನನ್ನ ಪ್ರೀತಿಯ ತಂಗಿ ಇಂಚರಾ ಜೋಶಿ. ತಲೆ ತಿನ್ನೋದಲ್ದೆ, ನನಗೆ ಇರಿಟೇಟ್ ಮಾಡೋದಲ್ದೆ ತುಂಬ ಒಳ್ಳೆ ಹುಡುಗಿ. ತುಂಬ ಕೇರ್ ಮಾಡ್ತಾಳೆ. ನನ್ನ ಮಮ್ಮಿನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ತುಂಬ ಪ್ರೀತಿ ಇದೆ ಇವಳಿಗೆ. ಅದಲ್ಲದೆ ನಾಯಿಗಳಂದರೆ ಆ್ಯನಿಮಲ್ ಲವರ್, ದೊಡ್ಡ ಆ್ಯನಿಮಲ್ ಲವರ್. ಎಲ್ಲೇ ಏನೇ ನೋಡಿದ್ರು ನಾವು ಕ್ಯೂಪ ಅಥವಾ ಪೀಟ, ವಿ ಕಾಲ್ ಎನಿ ಒನ್ ಆಫ್ ದೆಮ್. ಏನಾರ ನಾಯಿಗಳಿಗೆ ಆಗಿದ್ರೆ, ಇಂಜುರಿ ಆಗಿದ್ರೆ, ಎಸ್ಪೆಷಲಿ ಹರ್ ತುಂಬ ಪ್ರೀತಿ ಇದೆ. ಆ್ಯಂಡ್ ಆಲ್ಸೋ ಒಗ್ಗಟ್ಟು ಅಂತಾರಲ್ಲ, ಈ ಕ್ಷಣ ಈಗ ನಿಮ್ಮನ್ನ ಮೀಟ್ ಮಾಡಿರ್ತಾರೆ, 2 ಸೆಕೆಂಡಲ್ಲಿ ಫ್ರೆಂಡ್ ಆಗೋಗ್ಬಿಡ್ತಾರೆ. 2 ಸೆಕೆಂಡಲ್ಲಿ ಎಲ್ಲರೂ ಕಂಫರ್ಟಬಲ್ ಮಾಡಿಬಿಡ್ತಾಳೆ. ಆ ಥರ ಹುಡುಗಿ ನನ್ನ ತಂಗಿ. ಸೊ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹರ್. ಐ ಲವ್ ಯು ಸೋ ಮಚ್. ಓಕೆ, ಇವಾಗ ಮಾನ್ಸಿ ಅವ್ರ ಬಗ್ಗೆ ನೀವು ನೋಡು, ಒಳ್ಳೇದು ಹೇಳಿದೀನಿ, ಒಳ್ಳೇದು ಹೇಳು. ಫಸ್ಟ್ 2 ಹೇಳಿದ್ದು ಅದೊಂಚೂರು ಅದೇ. ನಾನು ಒಂದ್ ಸ್ವಲ್ಪ ಚಮಕ್ಗಳು ಕೊಡೋಣ. ಸೊ ಮಾನ್ಸಿ ಜೋಶಿ ನಮ್ಮ ಅಕ್ಕ ಹೇಗೆ ಅಂದ್ರೆ, ಅವಳಿಗೆ OCD ಇದೆ ಆಯ್ತಾ, ಸಿಕ್ಕಾಪಟ್ಟೆ OCD. ನನಗೆ ದೊಡ್ಡ ತಲೆನೋವು ಮನೆಯಲ್ಲಿ. ಈಗ ನಾನೇನೋ ನೇಲ್ ಕಟ್ರ್ ಯೂಸ್ ಮಾಡಿರ್ತೀನಿ, ಸೋಫಾ ಮೇಲೆ ಇಟ್ಟಿರ್ತೀನಿ, ಬರ್ತಾಳೆ ಇಂಚು ತೆಗಿಲಿಂದ ಅಲ್ಲೇ ಇಡು. ಅಪ್ಪಂಗೂ ಇದೆ ಇದು, ಇವಳಿಗೂ ಇದೆ. ಅದಕ್ಕೆ ನನಗೆ ತಲೆನೋವು ಜಾಸ್ತಿ ತಲೆನೋವು ಕೊಡೋದೇ ಇದೆ. ಆಗಿರೋದು ತಪ್ಪ, ಓವರ್ ಆರ್ಗನೈಸ್ಡ್ ಆಗಿರೋದು ದೊಡ್ಡ ತಪ್ಪು. ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಇಂಚರ ನನ್ನ ಸಿಸ್ಟರ್ಗೂ OCD ಇದೆ. ಆಕ್ಚುಲಿ ಏನಂದ್ರೆ, ಈ ತರ ಅಂದ್ರೆ ನೀಲ್ ಕಟ್ಟರ್ ಅಲ್ಲೇ ಇರ್ಬೇಕು, ಆ OCD ಅಲ್ಲ. ಈಗ ನಾನು ಹಿಂಗ್ ಅನ್ಬಿಟ್ರೆ ಈ ಕಡೆನುವೆ ಆ ತರ OCD ಇರೋದು. ಸೊ ನನಗೆ ಇದು ಸ್ವಲ್ಪ ಈ ಆರ್ಗನೈಸ್ ವಿಷಯದಲ್ಲಿ ಒಂಥರ ಮಿಕ್ಸ್ಡ್. ಆಯ್ತು, ಆಯ್ತು, ಇದು ಓಕೆ. ನೇಲ್ ಕಟ್ರ್ ಸೋಫಾ ಮೇಲೆ ಇರೋದು, ಅದು ಟೇಬಲ್ ಮೇಲೆ ಇಡು, ಇಟ್ಸ್ ಫೈನ್. ಬುಕ್ಕು ಇದು ಕೆಳಗೆ ನಮ್ದು ಟಿಪಾಯ್ ತರ ಇದೆ, ಅದ್ರ ಮೇಲೆ ಇಟ್ಬಿಟ್ಟು ಬುಕ್ ಒಂಚೂರು ಹಿಂಗ್ ಸರಕಿರೋ, ಅದು ಸರಿ ಇಲ್ಲ, ತಿರುಗ್ಸೋದು ನೀಟಾಗಿಡು, ಅಷ್ಟೆಲ್ಲ ಓವರ್. ದಟ್ ಇಸ್ ದ ವರ್ಸ್ಟ್ ಪಾಯಿಂಟ್ ನನ್ನ ಕಡೆಯಿಂದ. ಅದು ಅವಳಿಗೇನೋ ಗುಡ್ ಪಾಯಿಂಟ್ ಇರ್ಬೋದು, ಬಟ್ ಅದು ಬಿಟ್ರೆ ವಾಟ್ ಎವರ್ ಇಟ್ ಇಸ್. ಅಂದ್ರೆ ಇವಾಗ ಫಾದರ್ಲಿ ಫಿಗರ್ ಇವಳೆ ಮನೆಯಲ್ಲಿ. ಶಿ ಓನ್ಲಿ, ನಾ ಏನೇ ಮಾತಾಡೋದಿದ್ರು ಡಿಸ್ಕಷನ್ ಫಸ್ಟ್ ಅಮ್ಮಂಗೂ ಹೇಳಿದ್ರು, ಮಾನ್ಸಿ ಕಡೆಯಿಂದ ಬಂದ್ರೇನೆ ಡಿಸಿಷನ್ ಇಟ್ ವಿಲ್ ಬಿ ಓಕೆ ಅಂತ. ಮಾನ್ಸಿ ಹೇಳಿದ್ರೆ ನಾ ಸರಿನೇ ಅದು ಅನ್ನೋ ತರ. ಅಂಡ್ ಶಿ ಈಸ್ ಇಂಟ್ರೋವರ್ಟ್ ಕಮ್ ಎಕ್ಸ್ಟ್ರೋವರ್ಟ್, ಆಂಬಿವರ್ಟ್, ಒಂಥರ ಮೀಡಿಯಂ. ಸೊ ಎಲ್ಲಾನು ನಾನಲ್ಲಿ ಅಂತ ನಗಾಡ್ಕೊಂಡಿರ್ತೀನಿ. ಫಸ್ಟ್ ಟೈಮ್ ಮೀಟ್ ಆಗಿದ್ದು ಸರಿಯಾಗಿರೋ ನೋಡ್ತಿರ್ತಾಳೆ, ನೆಕ್ಸ್ಟ್ ಡೇ ನೋಡಿದ್ರೆ ಅವ್ರ ಜೊತೆ ಮಾತಾಡ್ತಿರ್ತಾಳೆ. ಅವ್ರು ಒಳ್ಳೆಯವರು ಅಂತ ಗೊತ್ತಾದ್ರೆ ಮಾತ್ರ. ನಾನು ಹೇಳಿರ್ತೀನಿ ಟ್ರಯಲ್ ಪಪ್ಪಿ ತರ ಬಿಡೋದು ಅಂದ್ಬಿಡು, ಗಿನಿಪಿಂಗ್ ನಾನು ಎಕ್ಸ್ಪೆರಿಮೆಂಟಲ್ಲಿ ಪಾಸಿಟಿವ್. ಆಮೇಲೆ ಅವಳಿಗೂ ಅನಿಮಲ್ಸ್ ಅಂದ್ರೆ ಇಷ್ಟ, ಬಟ್ ದೂರದಿಂದ ಇಷ್ಟ. ಅಂದ್ರೆ ನನಗೆ ತುಂಬಾ ಇಷ್ಟ. ಕೆಲವರು ಆತರ ಪ್ರೀತಿ ತೋರ್ಸೋರೆ ಸಾಕು. ಅಲ್ಲ, ಓಕೆ, ನಂಗೆ ನೋಡಕ್ ಆಗಲ್ಲ, ಬಟ್ ಹೋಗಿ ಅದು ಅಂತ ಅದ್ ನೆಕ್ಕದು ಅವೆಲ್ಲ ನಂಗೆ. ಬಟ್ ವೆರಿ ಕೇರಿಂಗ್ ಸಿಸ್ಟರ್ ಅಂಡ್ ಐ ಆಮ್ ಆಲ್ಸೋ ವೆರಿ ಲಕ್ಕಿ ಟು ಹ್ಯಾವ್ ಹರ್. ಎಸ್, ಇಂಥ ಇಂಟ್ರೊಡಕ್ಷನ್, ವಾವ್. ನಾನೇ ಈ ಥರ ಇಂಟ್ರೊಡಕ್ಷನ್ ಎಷ್ಟೊಂದು ಇಂಟರ್ವ್ಯೂ ಮಾಡಿದ್ವಿ, ಈ ಥರ ಇಂಟ್ರೊಡಕ್ಷನ್ ನಾನು ಯಾವ ಗೆಸ್ಟ್ರು ಕೊಟ್ಟಿರಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ಇವಾಗ ಆ್ಯಂಡ್
ಟು ಬಿ ಫ್ರ್ಯಾಂಕ್ ನಾನು ಹೇಳ್ಬಹುದು ಅನ್ಸುತ್ತೆ, ನಾನು ಮಾನ್ಸಿ, ಇಂಚರ ಹಾಗೆ ನನ್ನ ಸಿಸ್ಟರ್ ಅಂಕಿತಾ ಒಂದೇ ಸ್ಕೂಲಲ್ಲಿ ಓದಿದ್ದು. So, ತುಂಬಾ ವರ್ಷಗಳು ಲೈಕ್ ಏನೊಂದು 12 ವರ್ಷ. ಹಾ, ಅಂದ್ರೆ ನಾನ್ 7th ವರೆಗೂ ಇದ್ದೆ, I had to change. So ಅಕ್ಕ ಮತ್ತೆ ಮಾನ್ಸಿ, so they were like classmates, dance ಕಾಂಪಿಟಿಷನ್ ಮೇಟ್ಸ್. ನಾವು ಸ್ಟಡೀಸ್ ಅಲ್ಲಿ ಲೀಡರ್ಸ್, ಇದ್ರಲ್ಲಿ ಒಬ್ರು ಲೀಡರ್, ಅದ್ರಲ್ಲೊಬ್ರು ಅವಳು ಐ ಥಿಂಕ್ ಎಮರಲ್ಡ್ ಲೀಡರ್ ಆಗಿದ್ಲು. ಅದು ಎಮರಲ್ಡ್ ಕಲ್ಚರಲ್ ಲೀಡರ್, ಅದೇ ಕಲರ್ ಗಾರ್ನೆಟ್. ಗಾರ್ನೆಟ್ ಅಕ್ಕ ವಾಸ್ ದ ಓವರ್ ಆಲ್ ಕಲ್ಚರಲ್ ಲೀಡರ್. ಅದೇನೋ ಕಲರ್ ಬ್ಯಾಡ್ಜ್ ಇರುತ್ತೆ. ಅಂಕಿತ ಅಕ್ಕ ಇನ್ನ ನೆನಪಿದೆ, 2 ಜಡೆ ಹಿಂಗ್ ಫೋಲ್ಡ್ ಮಾಡ್ಕೊಂಡು. ಸೊ ಸ್ಕೂಲ್ ಅಂತ ಬಂದ್ರೆ ಈಗ ನಿಮ್ಮಿಬ್ರಿಗೂ ಒಂದು ಬಾಂಡಿಂಗ್ ಅಲ್ಲಿ ಮಾತಾಡೋದಾದ್ರೆ, ನಿಮ್ಮ ಸ್ಕೂಲ್ ಜರ್ನಿ ಅಕಾಡೆಮಿಕ್ಸ್ ಅಪ್ ಟು 10th or 12th ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಫಸ್ಟ್ ನಾನು ಅಂದೆಲ್ಲ ಕೇಂಬ್ರಿಡ್ಜ್ ಸ್ಕೂಲ್ ಅಲ್ಲಿ ನಾನು ಓದಿದ್ದು, ವಿಜಯನಗರದಲ್ಲಿ. ಸೊ ಅಲ್ಲಿ ನಿಮ್ಮ ಅಕ್ಕನೂ ಓದಿದ್ರು. ಸೊ ಅಕಾಡೆಮಿಕ್ಸ್ ವೈಸ್ ನಾನು ತುಂಬ ಚೆನ್ನಾಗಿದ್ದೆ. 7th ಸ್ಟ್ಯಾಂಡರ್ಡ್ವರೆಗೂ 99%, 98% ಅಷ್ಟೆಲ್ಲ ಇತ್ತು. 10th ಅಲ್ಲಿ ಡಿಸ್ಟಿಂಕ್ಷನ್ ಬಂತು. ಬಟ್ ಅದೇ ನನಗೆ ಡ್ಯಾನ್ಸ್ ಕಡೆ ಒಲವು ಜಾಸ್ತಿ ಇತ್ತು. ಸಿನ್ಸ್ ನಾನು ಭರತನಾಟ್ಯಂ ಡ್ಯಾನ್ಸರ್ ಆಗಿದ್ರಿಂದ ನನಗೆ ಡ್ಯಾನ್ಸ್, ನಂಗೆ ಮಂಜುನಾಥ್ ಸರ್ ಅಂತ ನಮ್ಮ ಸರ್ ಇದ್ದಿದ್ದು, ಆಯ್ತಾ, ಅವಳಿಗೂ ಗೊತ್ತಿರುತ್ತೆ ಅಂಕಿತ. ಅವರು ನಮ್ಮನ್ನ ಕರ್ಕೊಂಡು ಹೋಗ್ಬಿಡೋದು, ಡ್ಯಾನ್ಸ್ ಶೋ ಇದೆ ಅಂತ. ಮಂಜುಳಾ ಮ್ಯಾಮ್ ಅಂತ ಬರ್ತಾ ಇದ್ರು, ಅವರಿಬ್ರು ಮಕ್ಕಳು, ಶಾಲಿನಿ, ಮಾಲಿನಿ ಅವರಿಬ್ರು ಬರೋರು ನಮಗೆ ಹೇಳ್ಕೊಳಕ್ಕೆ. ಅಂಕಿತ ಒಂದ್ ಗ್ರೂಪಿಗೆ ಲೀಡರು, ನಾನೊಂದು ಗ್ರೂಪಿಗೆ ಲೀಡರ್. ನಾವೆಲ್ಲ ಭರತನಾಟ್ಯಂ ಮಾಡೋದು. ಆಮೇಲೆ ನನ್ನ ತಂಗಿನೂ, ಅವಳು 6th 7th ವರೆಗೂ ಓದ್ದೆ ಅಲ್ಲೇ ನಾನು. ಆಮೇಲೆ ಹೇಳ್ತೀವಿ, ಆಯ್ತು. ನಾನು ಏನಕ್ಕೆ ಹೇಳ್ತಾ ಇರೋದನ್ನ, ಜೋಶಿ ಸಿಸ್ಟರ್ಸ್ ಅಂತ ಹೇಳ್ತಾ ಇದ್ರು. ಅಲ್ಲಿವರೆಗೂ ಅವಳು ಡ್ಯಾನ್ಸಲ್ಲೆಲ್ಲ ಚೆನ್ನಾಗಿದ್ಲು. ಸೊ ವಿ ವರ್ ಪೆಟ್ ಆಫ್ ಎವ್ರಿ ಟೀಚರ್ ಅನ್ನೋ ಥರ ಇತ್ತು ನನಗೆ. ನಾನು ಚೆನ್ನಾಗಿತ್ತು. ಸೊ ಅದೇ 7th ವರೆಗೂ ಐ ಸ್ಟಡೀಡ್ ಇನ್ ಕೇಂಬ್ರಿಡ್ಜ್. ಅಲ್ಲಿ ಬರೀ ಡ್ಯಾನ್ಸ್, ಕರಿಕ್ಯುಲರ್ ಆಕ್ಟಿವಿಟೀಸ್ ಅಷ್ಟೇ, ಓದೋದ್ರಲ್ಲಿ ಇರಲಿಲ್ಲ. ನಾನು ಕ್ಲಿಯರ್ ಆಗಿ ಹೇಳ್ತೀನಿ, 7th ವರೆಗೂ ಐ ವಾಸ್ ಇನ್ ಕರಾಟೆ ಕಲ್ತಿದ್ದೆ, ಫುಲ್ ಬಾಯ್ ಕಟ್ ಹಾಕೊಂಡು ಹುಡುಗನ್ ತರ. ನೆನಪಿದೆ, ತುಂಬಾ ಚೆನ್ನಾಗಿ. ಅದೇನೋ ಅಪ್ಪಂಗ ಒಂದು ಕಟೋರಿ ಕಟ್ ಮಾಡಿಸ್ಬಿಡ್ಬೇಕು, ಅದು ಮನೇಲಿ ಬಿಟ್ಟು ಇಲ್ಲಿ ಕಟ್ಟು. ಹಿಂಗೆ ಅವ್ರು ಕರಾಟೆ 6th ಸ್ಟ್ಯಾಂಡರ್ಡ್ ಅಲ್ಲಿ ಕರಾಟೆ ಸರ್ ನನಗೆ ಹಿಂಗೆ ಅವಾರ್ಡ್ ಕೊಟ್ಟಾಗ್ಲೂ ಇನ್ನೊಬ್ಳೆ ಹುಡುಗಿ ಇರೋಳು ಹುಡುಗನ್ ತರ ಕಾಣ್ತಿರೋದು ಫೋಟೋ ಅಲ್ಲೋ ಅಂತ ಸಿಲ್ವರ್ ಮೆಡಲ್. ಆಮೇಲೆ 7th ಅಲ್ಲಿ ನನ್ನ ಅಪ್ಪನ ಹಠ ಮಾಡಿ ಉದ್ದ ಕೂದಲು ಬೆಳೆಸ್ಕೊಂಡೆ. ದೆನ್ 8th ವಿದ್ಯಾನಿಕೇತನ್, 8th 9th 10th ಅಲ್ಲಿ ಯಾರು ಇಲ್ಲ ಆಟ ಆಡೋದಕ್ಕೆ. ಕ್ರಿಕೆಟ್ ಅಂದ್ರೆ ಇಷ್ಟ ಇತ್ತು, ಬಟ್ ಯಾರು ಇರ್ಲಿಲ್ಲ. ಸೊ ಐ ಹ್ಯಾಡ್ ಟು ಸ್ಟಡಿ ವಾಟ್ ಎವರ್ ಇಟ್ ಇಸ್, ಐ ಹ್ಯಾವ್ ಟು ಸ್ಟಡಿ. ಅಂಡ್ 10th ಅಲ್ಲಿ 95% ಬಂತು. ಸೊ ಲೇಟರ್ 2nd PU, 1st PU, ಆವಾಗ 8th ಸ್ಟ್ಯಾಂಡರ್ಡ್ ಅಲ್ಲಿ ಐ ಗಾಟ್ ವ್ಯೂ, ಅಂದ್ರೆ ನನಗೆ ಆಕ್ಟಿಂಗ್ ಅನ್ನೋದು ನಂದ್ರಲ್ಲಿದೆ ಅಂತ. ಬಿಕಾಸ್ ಪ್ರತಿಭಾ ಕಾರಂಜಿ ಮಾಡೋರು ಸ್ಟೇಟ್ ಬೋರ್ಡ್ಸ್ಗೆ. ಸೊ ಐ ಡೈರೆಕ್ಟೆಡ್ ವರದಕ್ಷಿಣೆ ಕಿರುಗಳ ಬಗ್ಗೆ ಮಾಡಿದ್ದು, ಡೌರಿ ಬಗ್ಗೆ. ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಗೂ ಹೋಗಿದ್ವಿ, ಡೈರೆಕ್ಟ್ ಮಾಡಿ ನಾನೇ ಹೀರೋಯಿನ್ ಆಗಿ ಹೋಗಿದ್ವಿ. ಸೊ ದೆನ್ ಒಂದೇನೋ ಇದೆ, ಇದು ಒಂದು ಟ್ಯಾಲೆಂಟ್ ಇದೆ ಅನ್ನೋದು ಗೊತ್ತಾಯ್ತು. ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅಂತೆಲ್ಲ. ಅಲ್ಲಿಂದ ಸ್ವಲ್ಪ ಹುಡುಗಿ ತರ ಆಗಕ್ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿವರೆಗೂ ಹುಡುಗನ ತರ ಉದ್ದ ಕೂದಲು ಬಿಡಕ್ ಸ್ಟಾರ್ಟ್ ಆದಾಗಿಂದ ಚೇಂಜಸ್. ಇದ್ರಲ್ಲಿ ಒಂದು ಕತೆ ಇದೆ. ಏನಂದ್ರೆ ನಮ್ಮಮ್ಮ ತಂಗಿ ಹೊಟ್ಟೆಲಿದ್ದಲ್ಲಿ, ಪ್ಲೀಸ್ ತಮ್ಮನ್ನ ಬೇಡ್ಕೊಂಡು, ಹುಡುಗನ್ನ ಬೇಡ್ಕೊಂಡು ನಾನು ಯಾಕೆ ಹುಡುಗಿನೇ ಆಗ್ಬೇಕು ಅಂತ ನಾನು ದೇವ್ರ ಹತ್ರ ಪ್ಲೀಸ್ ನಂಗೆ ತಂಗಿ ಕೊಡಪ್ಪ ಅಂತ ಕೇಳ್ದೆ. ಇದು ಮಿಕ್ಸ್ಡ್ ಆಗಿ ಉತ್ತು ಬಂದ್ಬಿಡ್ತು. ಅಂದ್ರೆ ಹುಡುಗಿನೇ ಅಂದ್ರೆ ಕ್ಯಾರೆಕ್ಟರ್ಸು ಇಷ್ಟ ಪಡೋದು ಇಂಟ್ರೆಸ್ಟ್ ಎಲ್ಲ ಹುಡುಗಂತರ, ಗರ್ಲ್ ಸ್ವೀಟ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ತಂಗಿಯರು ಸೇರ್ಕೊಂಡ್ಬಿಟ್ಟು ನಾನು ಒಬ್ಬಳೇ ಅಕ್ಕ ಆಗಿದ್ದೀನಿ ಬರುತ್ತೆ. ಅಂದ್ರೆ ನನಗೂ ಇನ್ನೂ ಕ್ಲಿಯರ್ ಮೆಮೊರೀಸ್ ಇದೆ. ನಮ್ಮಕ್ಕ, ಮಾನ್ಸಿ ಅಕ್ಕ ಅಂಡ್ ಇಂಚರ ನಂಗೆ ಜೂನಿಯರ್ ತರ. ಸೊ ನನ್ಗೆ ಅವ್ಳು ಬಾಯ್ ಕಟ್ ಅಲ್ಲಿ ಇದ್ದಿದ್ದು ಎಲ್ಲ ತುಂಬಾ ಕ್ಲಿಯರ್ ಆಗಿ ನೆನಪಿದೆ. ಅಂಡ್ ನಾವೇನ್ ತುಂಬಾ ಸಿಗ್ತಿರ್ಲಿಲ್ಲ. ನೀನೊಂಥರ ನರ್ಡ್ ತರ ಕಾಣ್ತಿದ್ವಿ, ಅಂದ್ರೆ ಅವಾಗ ನಾನು ಇನ್ಫ್ಯಾಕ್ಟ್ ಇಂಚರ ತರ ಚೂರು ಇಂಟ್ರೆಸ್ಟ್ ಇರ್ತಿರಲಿಲ್ಲ ಎಜುಕೇಶನ್ ಅಲ್ಲಿ. ನಮ್ ಸಿಸ್ಟರ್ಸ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅಂಕಿತನ್ ತಂಗಿ ಅಂತ ನನಗ್ ಬೈತಿರ್ಲಿಲ್ಲ, ಹೊಡಿತಿರ್ಲಿಲ್ಲ, ಕ್ಲಾಸಿಂದ ಆಚೆ ಕಳಿಸ್ತಿರ್ಲಿಲ್ಲ. ಸ್ಟಾಪ್ ಟಾಕಿಂಗ್ ಅಂತ ಕೂರ್ಸ್ಬಿಡೋರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನಾವು ಬೈಸ್ಕೊತಿರ್ಲಿಲ್ಲ. 7th ವರೆಗೂ ನನಗೆ ಅದು ಪ್ರಾಬ್ಲಮ್ ಇರ್ಲಿಲ್ವಾ. 8th 9th 10th ಬೇರೆ ಸ್ಕೂಲ್ ಅಲ್ಲ, ಅಲ್ಲಿ ನಾನ್ ನಂದೇ ಇದು ಮಾಡ್ಬೇಕಿತ್ತು. ಬಟ್ ಬಿಕಾಸ್ ಆಫ್ ಸ್ಟಡೀಸ್ ನಾನ್ ಯಾರು ಅಂತ ಗೊತ್ತಿತ್ತು. ಅಂಡ್ ಆವಾಗ್ಲೇನೆ ನಾವು ಡಾನ್ಸು, ಮ್ಯೂಸಿಕ್, ಏನೇ ಕಲ್ಚರಲ್ ಪ್ರೋಗ್ರಾಮ್ ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಇರ್ತಿರ್ಲಿಲ್ಲ. ಯಾವ್ದಾರೋ ಒಂದು ಡಾನ್ಸ್ ಪ್ರಾಕ್ಟೀಸ್, ಡೋರ್ ಹತ್ರನೇ ನೋಡೋದು, ಯಾರು ಕರೆಯೋಕ್ ಬರ್ತಾರ
ಅಂಡ್ ನಮ್ ಕ್ಲಾಸಿಂದ ನಾನು ಒಬ್ಳೆ ಡ್ಯಾನ್ಸರ್ ಸೆಲೆಕ್ಟ್ ಆಗ್ತಿದ್ದೆ, ಎಲ್ಲರೂ ಬೇಜಾರ್ ಮಾಡ್ಕೊಂಡ್ಬಿಡೋರು, ಈಗ ನೀನ್ ಬಂದ್ ಕರ್ಕೊಂಡು ಹೋಗ್ತಾರಲ್ವಾ, ನೀನ್ ಬಂದ್ ಕರ್ಕೊಂಡು ಹೋಗ್ತಾರಲ್ವಾ. ಅಂಡ್ ಇಟ್ ವಾಸ್ ಅ ವೆರಿ ಅಂದ್ರೆ ಆ ಮೆಮೊರಿ ಮೋಸ್ಟ್ ಪ್ರಾಬಬ್ಲಿ ಎಷ್ಟೇ ವಯಸ್ಸಾದ್ರೂ ನಾವು ಮರೆಯಲ್ಲ ಅಂದ್ರೆ ನ್ಯೂ ಕೇಂಬ್ರಿಡ್ಜ್ ಮೆಮೊರಿ ಅನ್ನೋದು ಡೆಫಿನೆಟ್ಲಿ ಮರೆಯಲ್ಲ. ಇವಾಗ ಅದೆಲ್ಲ ಮುಗಿಸಿ ಎಜುಕೇಶನ್ ಆಗಿ ನಿಮ್ಗೆ ಫಸ್ಟ್ ಸೀರಿಯಲ್ ಆಫರ್ ಬಂದಾಗ ಅದ್ ಹೇಗಾಗಿದ್ದು ಆ ಪ್ರೋಸೆಸ್? ಸೊ ಆ ಪ್ರಾಸೆಸ್ ಹೆಂಗೆ ಅಂದ್ರೆ ನಾನು ನನ್ನ ತಂಗಿ ಸುವರ್ಣ ಚಾನೆಲ್ಗೆ ಹೋಗಿ ಆಡಿಷನ್ ಕೊಟ್ಟಿದ್ದು ಫಸ್ಟ್. ಅವ್ರ ಹತ್ರ ನಮ್ದು ಇದಿತ್ತು, ವಿಡಿಯೋಸ್ ಇತ್ತು. ಆಮೇಲೆ ಇನ್ನೊಂದ್ ದಿನ ಸೆಟ್ಟಿಗೆ ಕರೆದ್ರು ನನ್ನ ಇವಳನ್ನ, ಬಿಳಿ ಹೆಂಡತಿ ಸೆಟ್ಟಿಗೆ. ಸೊ ಅದು ಆಕ್ಚುಲಿ ಆಗಿದ್ದು ಬೇರೆ ತರ. ಮಾನಸಿಗೆ ಕರ್ದಿದ್ ಸೀರಿಯಲ್ಗೆ ನಾನು ಹೋಗಿದ್ದೆ, ಮಾನೂನು ಹೋಗಿ ಕೊಟ್ಟು ಬಂದ್ವಿ. ನನಗ್ ಕರ್ದಿದ್ ಸೀರಿಯಲ್ಗೆ ಮಾನೂನು ಹೋದ್ಲು, ನಾನೂ ಹೋಗಿ, ಮಾನಸಿ ಬಂದಿದ್ಲು ಸುಮ್ನೆ, ಬಟ್ ನೀವು ಕೊಟ್ಬಿಡಿ ಅಂತ ಕೇಳಿದ್ರು. ಸೊ ಇಬ್ರು ಕೊಟ್ಟಿದ್ವಿ. ಕರ್ದಿದ್ ಯಾರನೋ ಆಗಿದ್ ಯಾರೋ ಇವಳನ್ನ ಕರ್ದಿದ್ ಸೀರಿಯಲ್ಗೆ ವಿಲನ್ ಆಗಿ, ನನ್ನ ಇವಳನ್ನ ಕರ್ದಿದ್ ಸೀರಿಯಲ್ ಇವಳ ಹಾಗಾಗಿದ್ದು. ಅಂಡ್ ನಿಮ್ಮ ವೆರಿ ಫಸ್ಟ್ ಒಂದು ಏನಂತಾರೆ ಕಿರುತೆರೆ ಎಂಟ್ರಿನೇ ಆಸ್ ಅ ನೆಗೆಟಿವ್ ರೋಲ್ ಆಗಾಯ್ತು. ಚಾಲೆಂಜ್ ಅದು ಆಕ್ಚುಲಿ ಒಂದು ಚಾಲೆಂಜ್ ಗಿಂತ ಏನಾಗಿತ್ತಂದ್ರೆ, ನಮ್ಮ ಟೀಚರ್ ಉಷಾ ಭಂಡಾರಿ ಮ್ಯಾಮ್ ಅವ್ರು ಹೇಳೋದು, ಇಲ್ಲಿ ಒಂದು ಕನ್ನಡ ಇಂಡಸ್ಟ್ರಿಲಿ ಒಂದ್ಸಲ ನೀವು ನೆಗೆಟಿವ್ ಆಗಿ ಬ್ರ್ಯಾಂಡ್ ಆಗೋಗ್ಬಿಟ್ರೆ ಅದೇ ಬರುತ್ತೆ ಅಂತೆಲ್ಲ ಇದೆ. ಐ ಡೋಂಟ್ ನೋ ವೆದರ್ ಇಟ್ಸ್ ಕೆಲವು ಸರ್ತಿ ಟ್ರೂ, ಬಿಕಾಸ್ ಐ ಆಮ್ ಗೋಯಿಂಗ್ ಥ್ರೂ ಇಟ್ ನನಗೆ. ಬಟ್ ನಾನು ಆ ಟೈಮಲ್ಲಿ ಯಾವುದೋ ಒಂದು ಚಾನ್ಸ್ ಸಿಗ್ತಾ ಇದೆಯಲ್ಲ, ಒಂದು ಕ್ಷಣ ಟಿವಿಲಿ ಕಾಣಿಸ್ಕೊಳೋದಕ್ಕೆ ಜನರು ಕಾಯ್ತಾ ಇರ್ತಾರೆ. ಓಕೆ ವಿಲನ್ ಆಗಾನ ಸಿಕ್ಕಿದೆಯಲ್ಲ, ಹೋಗ್ಲಿ ಒಪ್ಕೊಂಬಿಡ, ನಮ್ಮ ಮಮ್ಮಿಗೆ ನಮ್ಮ ಅಪ್ಪಂಗೆ ಇವಳಿಗೆ ಎಲ್ಲರನ್ನೂ ಕೇಳಿ ಕೊನೆಗೆ ಮ್ಯಾಮ್ ಆಯ್ತಮ್ಮ ನೀನ್ ಕೇಳಲ್ಲ ಯಾವ್ದನ ಮಾಡು ಅಂತ. ನೀನ್ ನನ್ನ ಎದುರುಗಡೆ ನಂಗೆ ಫೋನ್ ಇಟ್ಕೊಂಡೆ, ಐ ವಾಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಹರ್, ಏನ್ ಮಾಡ್ಲಿ ಇಂಚು ಒಪ್ಕೊಂಬಿಡು ಅಂತ. ಕೊನೆಗೆ ಒಪ್ಕೊಂಡ್ರೆ ಅಲ್ಲಿ ನನ್ನ ಮನ್ಸಲ್ಲಿರೋ ಫ್ರಸ್ಟ್ರೇಷನ್ ನಾನು ಯಾವ್ದ್ಯಾವ ತೋರಿಸ್ಕೊಳಲ್ವೋ ಅಲ್ಲಿ ತೋರ್ಸೋದು, ಮಾಡೋದು ನೆಗೆಟಿವ್ ರೋಲ್ ಅಲ್ಲಿ. ಅಲ್ಲಿ ಬೈ ಗಾಡ್ಸ್ ಗ್ರೇಸ್ ಅದೇ ನನಗೆ ಅಂಡ್ ತುಂಬಾನೇ ಫೇಮ್ ಈಗ್ಲೂ ಕೂಡ ತುಂಬಾ ಜನ ಹಾಗೆ ರೆಕಗ್ನೈಸ್ ಮಾಡ್ತಾರೆ. ನಾನು ಪಾರು ಬಿಟ್ಟು ಈಗ್ಲೂ ಕೂಡ ನೀನ್ ನಂಬ್ತೀಯೋ ಬಿಡ್ತೀಯೋ ಜನರು ಖಂಡಿತ ಅಂದ್ರೆ ಅದು ನಿಮ್ಮ ಹಾರ್ಡ್ ವರ್ಕ್ ಅಥವಾ ನಾನ್ ಬರ್ಬೇಕು, ನಾ ಆಕ್ಟ್ ಮಾಡ್ಬೇಕು ಅನ್ನೋದೊಂದು ಇತ್ತಲ್ಲ, ಅದು ಇಂಪ್ಯಾಕ್ಟ್ ಆಗ್ಬಿಡಿದೆ. ಅಂಡ್ ಇವಾಗ ಇಂಚರಾಗೂ ಫಸ್ಟ್ ಸೀರಿಯಲ್ ಆಫರ್ ಬಂದಾಗ ಅಂಡ್ ಇನ್ಫ್ಯಾಕ್ಟ್ ಅದಕ್ಕೆ ಒಂದು ಅನುಬಂಧ ಅವಾರ್ಡ್ ಕೂಡ ಬಂದಿದೆ. ಆ ಪ್ರೋಸೆಸ್ ಹೆಂಗ್ ಸೆಲೆಕ್ಟ್ ಆಗಿದ್ದೆಲ್ಲ? ನಾನು ಆಕ್ಚುಲಿ ಅದಕ್ಕಿಂತ ಮುಂಚೆ ಒಂದು ಸೀರಿಯಲ್ ಸುವರ್ಣಾಗ್ ಮಾಡ್ತಿದ್ದೆ, ಬಟ್ ಇದು ಕೊಟ್ಟಿದ್ ಲೀಡ್ಗೆ, ಕಲರ್ಸ್ ರಂಗನಾಯಕಿ ಕೊಟ್ಟಿದ್ದು ಲೀಡ್ಗೆ ನಾನು ಕೊಟ್ಟಿದ್ದು. ಎವ್ರಿಥಿಂಗ್ ವಾಸ್ ಲೈಕ್ ನೀವೇ ಆಗೋದು ಹೀರೋಯಿನ್ ಎಲ್ಲ ಹಂಗೆ ಇತ್ತು. ಬಟ್ ಪ್ರಾಬ್ಲಮ್ ವಾಸ್ ಹೀರೋ ವಾಸ್ ಟೂ ಟಾಲ್, ಪವನ್ ವಾಸ್ ಟೂ ಟಾಲ್, 6'3". I am 5'2", he is 6'3". ಏನೇ ಅದ್ಕೊಂಡ ಹಾಯ್ ಅನ್ಬೇಕು. ಸೊ ದಟ್ ವಾಸ್ ದ ಪ್ರಾಬ್ಲಮ್. ಬಟ್ ದೇ ವಾಂಟೆಡ್ ಮೀ ಇನ್ ದ ಇದಕ್ಕೆ ಬರ್ಲೇ ಇರಬೇಕು ನೀವು ಅಂದ್ಬಿಟ್ಟು ಛಾಯಾ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದು ರಾಮ್ಜಿ ಸರ್. ಸೊ ಹಿಂಗೆ ಫಸ್ಟ್ ಡೇ ಶೂಟಿಂಗ್ ಎಲ್ಲ ಮುಗಿಸ್ಬೇಕಾದ್ರೆ ಹೇಳಿದ್ರು, ನೀವು ತುಂಬ ಒಳ್ಳೆ ಆ್ಯಕ್ಟ್ರು ಅಂತ ರಾಮ್ಜಿ ಸರ್ ನಂಗೆಲ್ಲ ಇದು ಮಾಡಿದರು. ಸೊ ಕೊಟ್ಟನಲ್ಲ ಆಡಿಷನ್ನು, ನೆಕ್ಸ್ಟ್ ಲುಕ್ ಟೆಸ್ಟ್ ಕರೆದ್ರು. ಲುಕ್ ಟೆಸ್ಟಲ್ಲೂ ಸಕ್ಕದಾಗಾಯಿತು. ದೆನ್ ದೇ ಕಾಲ್ಡ್ ಮೀ ಆ್ಯಂಡ್ ದೇ ವರ್ ಲೈಕ್, ಛಾಯಾ ಅನ್ನೋ ಕ್ಯಾರೆಕ್ಟರ್ ಇದೆ, ಅದು ನೀವು ಮಾಡಲೇಬೇಕು, ನೀವು ತುಂಬಾ ಬಬ್ಲಿ ಆಗಿದ್ದೀರಾ, ಇದಕ್ಕೆ ತುಂಬಾ ಸೂಟ್ ಆಗ್ತೀರಾ, ಅದೇ ತರ ಬೇಕು, ಓವರ್ ಪವರ್ ಎಲ್ಲ ಎನರ್ಜೆಟಿಕ್ ಆಗಿರ್ಬೇಕು, ಓವರ್ ಎನರ್ಜೆಟಿಕ್. ಸೊ ಅದಾಗಿದ್ದು ಒಂದು 6 monthsಗೆನೆ ಐ ಡಿಂಟ್ ಇವನ್ ಎಕ್ಸ್ಪೆಕ್ಟ್. ಆಯ್ತಾ, ದೊಡ್ಡ ಸೀರಿಯಲ್ಸ್ ಲೈಕ್ ಫ್ರಮ್ 6-7 years ನಡೀತಿರೋದು, 4-5 years ನಡೀತಿರೋ ಸೀರಿಯಲ್ಸ್ ಎಲ್ಲದೂ ನಾಮಿನೇಷನ್ ಆಗಿದೆ. ನಾನು ಹಿಂಗೆ ಗೊತ್ತಿದ್ದೀನಿ, ಛಾಯಾ ಅಂದ್ರೆ ನನಗೆ ಗೊತ್ತಾಗಿಲ್ಲ, ಛಾಯಾ ನಾನೇ ಅಲ್ವಾ. And I was there actually. ನಾನು ಇದ್ದೆ and ನೀವು ಸ್ಟೇಜ್ ಮೇಲೆ ನೋಡ್ಕೊಂಡು ಹೋಗ್ತಿದ್ರೆ ಆಮೇಲೆ ಟೇಬಲ್ನೆಲ್ಲ ತಳ್ಕೊಂಡು ಯು ಶುಡ್ ಹವ್ ಸೀನ್. ಆ ಫೋಟೋ ಇದೆ ಅನ್ನೋ ಬಂದದು, ಅದರಲ್ಲಿ ನನ್ನ ಕೈಯಲ್ಲಿ ಒಂದ್ ಕೈಯಲ್ಲಿ ಇಯರಿಂಗ್ ಇದೆ, ಒಂದ್ ಕೈಯಲ್ಲಿ ಫೋನ್ ಇದೆ, ಇನ್ನೊಂದ್ ಕೈಯಲ್ಲಿ ಅವಾರ್ಡ್ ಇದೆ. ಅವಾರ್ಡ್ ಅಷ್ಟು ಭಾರ ಇದೆ ಅಂತ ಗೊತ್ತಿಲ್ಲ, ಟಮಾಟ ಅಂತ ಐ ವಾಸ್ ಸೋ ನರ್ವಸ್. ಬೈ ದ ವೇ ನಾನು ನಾಮಿನೇಟ್ ಆಗಿದೆ, ಬಟ್ ಹೌದು ರಾಧಾರಮಣದಲ್ಲಿ ಅನ್ವಿತಾ ಆಗಿ ನಾನು ನಾಮಿನೇಟ್ ಆಗಿದೆ. ಬಟ್ ಯು ನೋ, ನಾನು ಅವತ್ತು ಹೇಳ್ದೆ, ನಾನು ಅವತ್ತು ಸಾಯಂಕಾಲ ನನಗೆ ಸಿಕ್ಕಿದ್ಮೇಲೆ ರಾತ್ರಿ ಹೊರಡ್ಬೇಕಾರೆ ಐ ಟೋಲ್ಡ್, ಪಕ್ಕಾ ನಿನಗೆ ಜಿಯಲ್ ಬರುತ್ತೆ. ಆ್ಯಂಡ್ ಇಟ್ ಹ್ಯಾಪೆಂಡ್. ಹೌದು, ಡೆಫಿನೆಟ್ಲಿ. ಅಂದ್ರೆ ಆಸ್ ಅ ನ್ಯೂ ಫೇಸ್ ಶಿ ವಾಸ್, ಅಕ್ಕ ಫುಲ್ ನ್ಯೂ ಫೇಸ್ ಆಗಿ ಜೀ ಕನ್ನಡಗೆ ಎಂಟ್ರಿ ಕೊಟ್ಟಿದ್ದು. ಅಂಡ್ ಅದರಲ್ಲಿ ತುಂಬಾ ಸ್ಟಾರ್ ಕಾಸ್ಟ್ ದೊಡ್ಡದಿತ್ತು ಮಾರು ಸೀರಿಯಲ್ ಅಲ್ಲಿ. ಟು ಆಕ್ಟ್ ಅಗೇನ್ಸ್ಟ್ ಹರ್ ಇದೆಯಲ್ಲ,
ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್ ಅಂಡ್ ಅದ್ರಲ್ಲಿ ಸಕ್ಸಸ್ಫುಲ್ ಆಗಿನೇ ಹೊರಹೊಮ್ಮಿದ್ರು. ಇವಾಗ ಕನ್ನಡ ಅಲ್ಲದೆ ನೀವು ಬೇರೆ ಭಾಷೆಲೂ ನೀವು ಬ್ಯುಸಿಯಾಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಹೇಗ್ ಅನ್ಸುತ್ತೆ ಕನ್ನಡ ಬಿಟ್ಟು ಇನ್ನೊಂದು ಭಾಷೆಲಿ, ಅಂದ್ರೆ ನಿಮ್ಗೆ ಆ ಭಾಷೆ ಗೊತ್ತಿದ್ರು ಸಹ ಈಗ ಕನ್ನಡದಲ್ಲಿ ಹೇಗಾದ್ರೆ ಒಂದ್ ಲೈನ್ ಹೇಳಿದ್ರೆ ನಿಮ್ಗೆ ಅದ್ರ ಒಳ ಅರ್ಥ ಗೊತ್ತಿರುತ್ತೆ, ಹೆಂಗೆ ಭಾವನೆ ಎಕ್ಸ್ಪ್ರೆಸ್ ಮಾಡ್ಬೇಕನ್ನೋದು ಗೊತ್ತಿರುತ್ತೆ. ಅಲ್ಲಿ ಡಬ್ಬಿಂಗ್ ತಗೊಳ್ಳೋದು ಅಂಡ್ ನೀವು ಬರೀ ಆಕ್ಟ್ ಮಾಡ್ಬೇಕು, ಅಲ್ಲಿ ಯಾರೋ ಇನ್ನೊಬ್ರು ವಾಯ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಇನ್ನೊಂದ್ ಭಾಷೆಲಿ ವರ್ಕ್ ಮಾಡ್ಬೇಕಾದ್ರೆ? ನನಗೆ ನಾನು 1 year ಆಗಿತ್ತು ಬಿಳಿ ಹೆಂಡತಿ, ರಾಧಾರಮಣ, ಪಾರು ಮಾಡಿ ನಾಯಕಿ ಮಾಡ್ತಾ ಇದ್ದೆ. ಬಿಳಿ ಹೆಂಡತಿ ವೈಂಡಪ್ ಆಯ್ತು, ರಾಧಾರಮಣ ವೈಂಡಪ್ ಆಯ್ತು, ಪಾರು ನಾಯಕಿ ಮಾಡ್ತಿರುವಾಗ ನಂಗೆ ತಮಿಳ್ ಆಫರ್ ಬಂದಿದ್ದು. ಸ್ಟಾರ್ ವಿಜಯ್ ಅಲ್ಲಿ ಟಾಪ್ ಚಾನೆಲ್ ಅನ್ಬಿಡನ್ ಖುಷಿ ಅಂತ ಬಂದಲ್ಲಿ ನಂಗೆ 1 ಅಕ್ಷರ ಗೊತ್ತಿಲ್ಲ ತಮಿಳ್ದು. ಏನ್ ಮಾಡೋದು, ಎಲ್ಲೋಗೋದು, ಹೇಗೆ ಅಂತ ಗೊತ್ತಿಲ್ಲ. ನಮ್ಮ ಮಮ್ಮಿನ ಕರ್ಕೊಂಡು ಹೋದೆ. ಸ್ಟಾರ್ಟಿಂಗ್ ತುಂಬಾ ಟೇಕ್ಸು. ಕನ್ನಡದಲ್ಲಿ ನಾವು ಅಷ್ಟು ಪ್ರೋ ಆಗ್ಬಿಟ್ಟಿದೀವಿ, ಸೈಕಲ್ ಹೊಡೆಯಲ್ಲ, ಅಲ್ಲೋದ್ರೆ ಸೈಕಲ್ ತುಂಬಾ ಅಷ್ಟು ಸೈಕಲ್ ಅಂದ್ರೆ ಎಲ್ರು. ಇನ್ನೊಂದು ನಾನು ಅಬ್ಸರ್ವ್ ಮಾಡೋದೇನಂದ್ರೆ ಅಲ್ಲಿ ಒಂದ್ ಕನ್ನಡ ಅಕ್ಷರ ಕೇಳ್ತಿರಲ್ಲ, ಎಲ್ರು ತಮಿಳ್ ಮಾತಾಡ್ತಿರ್ತಾರೆ, ಟ್ರೈಯೇ ಮಾಡಲ್ಲ. ಹೌದು, ಅವರು ಒಂದ್ ಸೆಕೆಂಡ್ ಹೋಮ್ ಸಿಕ್ ಫೀಲ್ ಆಗಿತ್ತಾ? ತುಂಬಾ ನಾನ್ ಸದ್ಯಕ್ಕೆ ನಮ್ಮ ಮಮ್ಮಿನ ಕರ್ಕೊಂಡು ಹೋಗಿದ್ದೆ. ಸದ್ಯ ಒಂದ್ ಸ್ಕೆಡ್ಯೂಲ್ ನಾನು ಕರ್ಕೊಂಡು ಹೋಗಿದ್ದೆ. ಸೊ ಅವರು ಸ್ವಲ್ಪ ನನಗೆ ಫೀಲ್ ಮಾಡ್ಸೋರು. ಬಟ್ ಆಮೇಲೆ ಏನಾಗೋಯ್ತು ಅಂದ್ರೆ ದೇ ಆರ್ ವೆಲ್ಕಮಿಂಗ್. ತಮಿಳ್ ತೆಲುಗು ಪೀಪಲ್ ಇವಾಗ ನಿಂಗೆ ಗೊತ್ತಿರುತ್ತೆ, ಈಗ ದೇ ಆರ್ ವೆರಿ ವೆಲ್ಕಮಿಂಗ್. ತಮಿಳ್ ಆದ್ಮೇಲೆ ನಾನು ಮತ್ತೆ ಅದು ಕೋವಿಡ್ ಆಯ್ತು, ಅದೊಂದು ಬ್ಯಾಕ್ ಡ್ರಾಪ್ ಆಯ್ತು, ಅದಕ್ಕೆ ವಾಪಸ್ ಬಂದೆ. ಆಮೇಲೆ ತೆಲುಗು ಮಾಡಿದೆ. ಬಟ್ ಇಂಚು ನಿನ್ನ ಎಕ್ಸ್ಪೀರಿಯನ್ಸ್ ತೆಲುಗು? ಅಯ್ಯೋ, ಫಸ್ಟ್ ಸೀರಿಯಲ್ ಅರವಿಂದ ಸಮೇತ ನಾನು ಸರಸು ಮಾಡ್ಬೇಕಾದ್ರೆ ಆಗಿದ್ದು ಜಮಿನಿಗೆ. ಸೊ ದ್ಯಾಟ್ಸ್ ನಂಗೂ ತೆಲುಗು ಹಾಡುಗಳು ಚೆನ್ನಾಗಿ ಗೊತ್ತು, ತೆಲುಗು ಹಾಡು ಹೇಳ್ತಿದ್ದೆ. ಬಟ್ ಮಾತಾಡೋದು ಬಂದಾಗ ನಮಸ್ಕಾರ. ಸೊ ಅಲ್ಲಿ ಹೋದೆ. ಫಸ್ಟ್ ಡೇ ಏನಿರಲಿಲ್ಲ, ಬರೀ ಪ್ರೋಮೋ, ಮಾತಾಡೋದೇನಿರಲಿಲ್ಲ, ತಿರುಗ್ತಾ ಇದ್ದಿದ್ದು ಅದು ಇದು ಪ್ರೋಮೋ ಮಾಡೋದು ಅಷ್ಟೇ. ಸೆಕೆಂಡ್ ಡೇ ಬಂತು, ಇಷ್ಟುದ್ದ ಡೈಲಾಗು ಕೊಟ್ಟಿದ್ದಾರೆ. ಅವ್ರೇನೋ ಓದ್ಕೊಂಡು ಹೋದ್ರು. ಎಲ್ಲ ಒಂದು 10 ಸಲ ರಿಪೀಟ್ ಮಾಡಿ ಹೋದೆ. ಡೈರೆಕ್ಟರ್ ಸರ್ ಅಲ್ಲಿ ಕೂತಿದ್ರು. ಅವ್ರದ್ದು ಮಣ್ಣೆ ಬಿಸಿ ಆಯ್ತು ಅಂದ್ರೆ ಮುಗೀತು ನನ್ನ ಕತೆ. ಕೂತಿದ್ದಾರೆ ನಮ್ಮಮ್ಮ, ಅವರಿಂದಾನೇ ಕೂತಿದ್ದಾರೆ. ನಾನೀಗ ಅವರು ಅಂತ ಇದಾರೆ, ನಂಗೆ ದಳ 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 2 ದಿವಸಕ್ಕೆ ಹೋಗಿದ್ದು. ನಾವ್ ಯಾವಾಗ್ಲೂ ನಮ್ಮ ಅಮ್ಮನ್ನ ಕರ್ಕೊಂಡು ಹೋಗ್ತೀವಿ ಸ್ಟಾರ್ಟಿಂಗ್ ಅಲ್ವಾ, ಅವ್ರನ್ನ ನೋಡಿದ್ರೆ ನಾನು ಅವ್ರನ್ನ ನೋಡೋದು ಕಾಣ್ತಾ ಇದ್ರೆ ಸಾಕು ಅಲ್ಲಿ. ಆಮೇಲೆ ಇಂಗ್ಲಿಷಲ್ಲಿ ಬರೆಯೋರು ನನಗೋಸ್ಕರ ತೆಲುಗು. ಇಂಗ್ಲಿಷಲ್ಲಿ ಪಾಪ ಒಬ್ರು ಜಾವೇದ್ ಅಂತ ಒಬ್ರು ಇದ್ರು, ಅವ್ರ ಪಾಪ ಬರ್ದು ಇಂಗ್ಲಿಷಲ್ಲಿ ಬರ್ದು ನಾನು ಅದನ್ನ ಓದ್ಕೊಂಡು ಓವರ್ ನೈಟ್ ಇದ್ ಮಾಡೋರು. ನೆಕ್ಸ್ಟ್ ಡೇ ರೆಡಿ ಆಗ ಆಮೇಲೆ ದೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್. ಅಂಡ್ ನಾವು ಈ ಸೆಕೆಂಡ್ ಸೀರಿಯಲ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಒಂಚೂರು ಸ್ಟಾರ್ಟಿಂಗ್ ಇದ್ದೇ ಇರುತ್ತೆ. ಆಮೇಲೆ ಒಂಚೂರು ಐಡಿಯಾ ಬಂದ್ಬಿಡುತ್ತಲ್ಲ, ಓಕೆ ಈ ತರ ಹೋಗುತ್ತೆ ಫ್ಲೋ. ಆಮೇಲೆ ಇನ್ನೊಂದ್ ಏನಂದ್ರೆ ಅಲ್ಲೆಲ್ಲ ಮಾತಾಡ್ತಿರ್ತಾರೆ, ಏನ್ ಮಾತಾಡ್ತೀರ ಅರ್ಥ ಆಗ್ತಿರಲ್ಲ. ನಮ್ ಬಗ್ಗೆ ಏನಾರ ಮಾತಾಡ್ತಿದಾರಾ ಅಥವಾ ಏನೋ ಮೆಸೇಜ್ ಪಾಸ್ ಆಗ್ತಿರುತ್ತೆ, ಅದ್ ನಮ್ ಬಗ್ಗೆನೇ ಇರುತ್ತೆ. ಅಂದ್ರೆ ಇವಾಗ ನೆಕ್ಸ್ಟ್ ಶಾಟ್ ಇವ್ರದ್ದು ಇಲ್ಲಿರುತ್ತೆ, ಅಲ್ಲಿರುತ್ತೆ. ನನಗಾದ್ರೆ ಇವಾಗ ಪ್ಲಸ್ ಪಾಯಿಂಟ್ ಏನ್ ಹೇಳಿ, ಫಸ್ಟ್ ಸೀರಿಯಲ್ ಅಲ್ಲಿ ಯಾರು ಕನ್ನಡದವ್ರು ಇರ್ಲಿಲ್ಲ. ಈ ಸೆಕೆಂಡ್ ಸೀರಿಯಲ್ ಅಲ್ಲಿ ಮೋಸ್ಟ್ ಆಫ್ ದಮ್ ಬೆಂಗಳೂರಲ್ಲಿ ಇದ್ದವರು, ಅಥವಾ ನನ್ನ ಇನ್ನೊಂದು ಹೀರೋಯಿನ್ ಅಂತೂ ಅವರು ಕನ್ನಡದವ್ರೆ. ಸೊ ಇಬ್ರು ಮುದ್ದು ಲಕ್ಷ್ಮಿ ಹೀರೋಯಿನ್. ಸೊ ನಾನು ಅವ್ರು ಸೀಕ್ರೆಟ್ ಅಲ್ಲಿ ಮಾತಾಡ್ತಾ ಇದಾರೆ ಗುರು, ನಾವ್ ಏನೋ ಮಾತಾಡೋದು ಅಲ್ಲ. ವಾಟ್ ಇಸ್ ಲೈನ್? ಅಂಡ್ ಇನ್ಫ್ಯಾಕ್ಟ್ ಒಂಥರ ಹೇಗೆ ಅಂದ್ರೆ ಇವಾಗ ನಮ್ ಕನ್ನಡ ಟ್ಯಾಲೆಂಟ್ಸ್ ನ ಎಷ್ಟೊಂದ್ ಜನ ಅಪ್ರಿಶಿಯೇಟ್ ಮಾಡಿ ಬೇರೆ ಭಾಷೆಯವರು ವೆಲ್ಕಮ್ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲೆಲ್ಲೇ ಮಾಡ್ತಿದ್ರು ಸಹ ನಮ್ಮವರು ಅನ್ನೋ ಒಂದು ಫೀಲಿಂಗ್ ನಮ್ಗೆ ಡೆಫಿನೆಟ್ಲಿ ಇರುತ್ತೆ. ಮಾನ್ಸಿ ಅಕ್ಕ, ನೀವು ಭರತನಾಟ್ಯಂ ಡಾನ್ಸರ್. ಈ ಡಾನ್ಸ್ ಜರ್ನಿ ಸ್ಟಾರ್ಟ್ ಆಗಿದೆಯಲ್ಲಿ, ಇವಾಗ ಎಲ್ಲಿದೆ? ಸೊ ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದು ಭರತನಾಟ್ಯಂ ಕಲಿಯೋಕ್ಕೆ. ಮಂಡ್ಯ ಶ್ರೀನಾಥ್ ವಸಿಷ್ಠ ಅವರ ವೈಫ್ ಅಂತ. ಸೊ ಅಲ್ಲಿ ಕಲಿತೆ, ತುಂಬ ಚೆನ್ನಾಗಿ ನಡೀತಿತ್ತು. ನಾನು ಆಮೇಲೆ 10th ಬಂದಲ್ಲಿ ನನ್ನ ಸ್ಕೋರ್ ಡ್ರಾಪ್ ಆಗ್ತಾ ಇದೆ ಅಂತ ಹೇಳಿ ಬಿಟ್ಟೆ. ಬಟ್ ಜೂನಿಯರ್ ಮುಗಿಸ್ದೆ. ಸೀನಿಯರ್ ಎಕ್ಸಾಮ್ ಕೊಡೋಳಿದ್ದೆ, ಅಷ್ಟೊತ್ತಿಗೆ ಸ್ಟಾಪ್ ಮಾಡಬೇಕಾಯ್ತು. ಬಟ್ ಆಮೇಲೆ ನನಗೆ ಡಾನ್ಸ್ ಅಂದರೆ ನಮ್ಮಮ್ಮ ಲೆಟರ್ಸ್ ಬರೆಯೋರು. ನಮ್ಮ ಅಜ್ಜಯ್ಯಂಗೆ, ನಮ್ಮಮ್ಮ ಗೋಕಾಕಲ್ಲಿದ್ದಲ್ಲಿ, ಮಾನ್ಸಿ ಯಾವ್ದಾನ ಸಾಂಗ್ ಬಂದ್ರೆ ಸಾಕು ಕಾಲನ್ನ ಕುಣಿತಾಳೆ. ಸೊ ನಾನು ಅವಾಗಲೇ ಹೇಳ್ತಿದ್ದೆ, ಅದನ್ನ ರೀಸೆಂಟಾಗಿ ಇನ್ನೂ ಇದೆ ನನ್ನ ಹತ್ರ ಲೆಟರು. ಓದಿ ಅಮ್ಮ, ನಾನು ಡಾನ್ಸರೇ ಆಗಬೇಕಿತ್ತು, ನಾನು ಕೊರಿಯೋಗ್ರಫರೇ ಆಗಬೇಕಿತ್ತು. ಆಮೇಲೆ ನಾನು ಕಂಟೆಂಪ್ರರಿ ಕಲಿತೆ ನೃತ್ಯದಿಂದ, ಮಾಧುರಿ ಮಯೂರಿ ಉಪಾಧ್ಯಾಯ ಅವರು. ಗೊತ್ತಾಯ್ತು. ಸೊ ಅಲ್ಲಿ 6 months ಕಲಿತೆ. ಆಮೇಲೆ ಮತ್ತೆ ಸೆಕೆಂಡ್ PU ಅಪ್ಪ ಬೇಡ, ನಿನ್ನ ಸ್ಟಡೀಸ್ ಹ್ಯಾಂಪರ್ ಆಗುತ್ತೆ ಅಂತ. ಟಿಪಿಕಲ್ ಫ್ಯಾಮಿಲಿ ಗೊತ್ತಲ್ಲ, ಆರ್ಥೋಡಾಕ್ಸ್ ಹೆಂಗಿರುತ್ತೆ, ಸ್ಟಡೀಸೇ ಇಲ್ಲ ಅಂತ ಆ ಕಾಲದಲ್ಲಿ ಹಂಗೆ. ಸೊ ಅದಾದಮೇಲೆ ನಾನು
ಕಾರ್ಪೊರೇಟ್ ಜಾಯ್ನ್ ಆಗೋಗ್ಬಿಟ್ಟೆ ನನ್ನ ಡಿಗ್ರಿ ಎಲ್ಲ ಆದ್ಮೇಲೆ. ಬಟ್ ನಾನು ಅದಕ್ಕಿಂತ ಮುಂಚೆ ನಾನೊಂದು 200-250 ಶೋಸ್ ಕೊಟ್ಟಿದ್ದೀನಿ ಆಲ್ ಓವರ್ ಇಂಡಿಯಾ. ಪ್ರಭುದೇವ ಅವ್ರ ತಮ್ಮ ಪ್ರಸಾದ್ ಸರ್ ಜೊತೆ, ಆಮೇಲೆ ಎಕ್ಸಲೆನ್ಸಿ ಒಂದು ಗ್ರೂಪ್ ಅದು, ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೆ. ವೆಡ್ಡಿಂಗ್ ಶೋಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಮಾದ ಮತ್ತು ಮಾನ್ಸಿ ಮೂವಿಲಿ ನನ್ನ ಹೀರೋಯಿನ್ ಅಂತ ಇದ್ರು, ಬಟ್ ನನ್ನ ಪಕ್ಕದಲ್ಲಿ ಡಾನ್ಸ್ ಮಾಡಿದ್ದೆ. ಅವೆಲ್ಲ ಫಾರ್ ಮೈ ಓನ್ ಪಾಕೆಟ್ ಮನಿ, ಅಪ್ಪಂಗ್ ಬರ್ಡನ್ ಆಗ್ಬಾರ್ದು, ಅಮ್ಮಂಗ್ ಬರ್ಡನ್ ಆಗ್ಬಾರ್ದು, ನಾನು ನನ್ನ ಶಾಪಿಂಗ್ ಮಾಡ್ಕೋತಾ ಇದ್ದೆ. ಸೊ ಅದೆಲ್ಲ ಮಾಡಾದ್ಮೇಲೆ ನಮ್ಮ ಅಪ್ಪ ಇಲ್ಲ ಜಾಯಿನ್ ಕಾರ್ಪೊರೇಟ್ ಅಂತ ಹೇಳಿದ್ರು. ಸೊ ಅಲ್ಲಿ ನಿಂತೈತೆ ನನ್ನ ಡಾನ್ಸಿಂಗ್. ಬಟ್ ನನ್ನೊಂದು ಆಸೆ ಇದೆ, ಅದು ಆಮೇಲೆ ಡೆಫಿನೆಟ್ಲಿ ಅಂದ್ರೆ ಹೇಳ್ಬೇಡಿ, ಅದು ಈಡೇರಿಸ್ಮೇಲೆ ನಾವೇ ಕಂಡುಹಿಡಿತೀವಿ. ಡೆಫಿನೆಟ್ಲಿ. ಅಂಡ್ ಇಂಚರ ಐ ಮಸ್ಟ್ ಆಸ್ಕ್, ನಿಮ್ಮ ಸಿಸ್ಟರ್ ಅಂದ್ರೆ ಚಿಕ್ಕ ವಯಸ್ಸಿಂದನೂ ನೀವು ಒಟ್ಟಿಗೆ ಬೆಳೆದಿರ್ತೀರಾ. ಇನ್ ಸಮ್ ಆಫ್ ದ ಅದರ್ ವೇ ಶಿ ವುಡ್ ಹ್ಯಾವ್ ಆಕ್ಟೆಡ್ ಆಸ್ ಅನ್ ಇನ್ಸ್ಪಿರೇಷನ್ ನಿಮ್ಗೆ. ಡಾನ್ಸ್ ಅಂತ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಎಜುಕೇಶನ್ ಇರ್ಬೋದು. ಇಂಡಸ್ಟ್ರಿಗೆ ಬರೋ ಮುಂಚೆ ಅಥವಾ ಇಂಡಸ್ಟ್ರಿಗೆ ಬಂದ ಮೇಲೂ ಆಸ್ ಅನ್ ಇನ್ಸ್ಪಿರೇಷನ್ ಅಕ್ಕ ಹೇಗೆ ನಿಮ್ಮ ಲೈಫಲ್ಲಿ? ಅಲ್ಲೇ ಅರ್ಥ ಇದ್ದಾಳೆ ಸೊ ಇದನ್ನ ಮಾನ್ಸಿಗೂ ನಾನು ಹೇಳಿಲ್ಲ, ಮಾತಾಡೋ ಈ ತರ ಮಾತುಗಳು ಬರೋದಿಲ್ಲ, ಇಮೋಷನಲ್ ಆಗಿ ಮಾತಾಡಲ್ಲ. ಏನಂದ್ರೆ ಮುಂಚೆ ನಾನು ಚಿಕ್ಕವಳಿದ್ದಾಗೆಲ್ಲ ಏನ್ ಅಷ್ಟೇ ನಾನು ಚಿಕ್ಕವಳಿದ್ದೆ, ಅವಳು ಅದೇ ವಿ ಯೂಸ್ ಟು ಜಗಳ ಆಡ್ತಿದ್ರಾ ಚಿಕ್ಕ ವಯಸ್ಸಲ್ಲಿ? ಕೂದ್ಲು ಹಿಡ್ಕೊಂಡು ಜಗಳ ಹಂಗೆ ಎಲ್ಲ ಆಟ ಎಲ್ಲ ಮಾಡಿದೀವಿ, ಹೊಡಿಯೋದು ಎಲ್ಲ ಮಾಡ್ಬಿಟ್ಟಿದೀವಿ. ಸ್ಕೂಲ್ ಟೈಮ್ಸ್ ಆಸ್ ವಿ ನೋ ಲೈಕ್ ಇವ್ರು ಫೇಮಸ್ ಇದ್ದಿದ್ದಕ್ಕೆ ನಾವು ಬಚಾವಾಗಿದ್ದೀವಿ. ಸೊ ಅದಿತ್ತು. ಮಾನ್ಸಿ ಸಿಸ್ಟರ್ ಮಾನ್ಸಿ ಸಿಸ್ಟರ್ನು ಓಕೆ ಸಿಟ್ ಅಷ್ಟೇ, ಅಲ್ಲೇ ಅದು ಏನದು ಚಾಕ್ಲೇಟ್ಸ್ ನಿಂಗೆ ಹೆಂಗ್ ಅಯ್ಯೋ ಹೇಳ್ಬೇಕಾ ಮಾನ್ಸಿ ಹೆಸರೆಲ್ಲ ಇಷ್ಟು ಚೆನ್ನಾಗಿದ್ದಾರೆ. ಸೊ ಕೆಲವ್ರು ಇರ್ತಾರಲ್ವಾ ಪಾಪ ಅಡ್ಮೈರರ್ಸ್, ನಮ್ಮ ಅಕ್ಕಂಗೆ ಅಡ್ಮೈರರ್ಸ್, ನಿಮ್ಗೂ ಆಗಿರ್ಬೋದು, ನಿಮ್ಮ ಅಕ್ಕ ಆತರ ಪ್ರಪೋಸ್ ಮಾಡೋದಿಕ್ಕೋ ಏನೇನಕ್ಕೋ. ನನ್ ಕಡೆಯಿಂದ ಆದ್ರೆ ಇನ್ನ ಬೇಗ ಇದಾಗ್ಬಿಡತ್ತಲ್ವಾ, ತಗೋ ಚಾಕ್ಲೇಟ್ ನಿಮ್ಮ ಅಕ್ಕಂಗೆ. ನನ್ನ ಕೇಸಲ್ಲಿ ಉಲ್ಟಾ ಆಗಿದೆ. ನನ್ನ ಯಾರು ಮಾತಾಡ್ಸ್ತಾ ಇರಲಿಲ್ಲ, ಯಾಕಂದ್ರೆ ನಾನು ಆವಾಜ್ ಹಾಕಿ ಬೈದೆ, ನಮ್ಮ ಅಕ್ಕ ನಿಂದೆ ಹೋದ್ರೆ ನಾನು ಹೋಗಿ ಕ್ಲಾಸಲ್ಲಿ ಜಗ್ಲ ಆಡ್ಬಿಟ್ಟಿದೀನಿ ಅಂಕಿ ಕ್ಲಾಸ್ಮೇಟ್ಸ್ ಜೊತೆ. ಅವ್ರು ಇವಾಗ ನೆನ್ಪಿಟ್ಕೊಂಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ನಾನು ಹೋಗ್ಬಿಟ್ಟು ಒಬ್ಬನ ಜೊತೆ ಜಗಳ ಕೂಡ ಆಡಿದ್ದೆ. ಅಂದ್ರೆ ಅದು ಆ ವಿಷಯಕ್ಕಲ್ಲ, ಪ್ರಪೋಸ್ ಮಾಡೋ ವಿಷಯ ತರ ಎಲ್ಲ ಅಲ್ಲ, ಇನ್ ಜನರಲ್ ಆಗಿ ಏನೋ ನಮ್ಮ ಅಕ್ಕನ್ ರೇಗ್ಸಿದ್ದಕ್ಕೆ ನಮ್ಮ ಅಕ್ಕನ್ ರೇಗ್ಸದ್ ನೀವು. ನಾನೇ 7th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಇಷ್ಟು ಉದ್ದ ಇದೆ, ಅವ್ನ್ಗೆ ಹೋಗ್ಬಿಟ್ಟು ನಮ್ಮ ಅಕ್ಕ ಹಂಗೆಲ್ಲ ರೇಗಿಸ್ತೀರ ಒಂದ್ಸರ್ತಿ ನೀವು ಅಂತೆಲ್ಲ ಆವಾಜ್ ಆಗಿದೆ. ನಾನು ಅದಕ್ಕೆ ಆ ಪಂಗಗಳು ತಗೊಳ್ತಾನೆ ಕಷ್ಟಗಳು ಅಲ್ಲ ನನ್ಗೆ. ಆಮೇಲೆ ಇವಾಗ ಅರ್ಥ ನಮ್ಮಮ್ಮ ಹಂಗ ಅವಾಗ ಏನಾರು ಹಂಗಿದ್ರೆ ನಮ್ ಮಗಳು ಇರೋದ್ 3ನೇ ಕ್ಲಾಸು, ಇಷ್ಟ ಚಾಕ್ಲೇಟ್ಸ್ ಎಲ್ಲಿ ಸಿಗ್ತಿದೆ, ಇವಳಿಗೆ ಯಾರು ಲೈನ್ ಆಗ್ತಿದ್ದಾರೆ. ಬಟ್ ನನಗೆ ಫ್ರೀ ಆಫ್ ಕಾಸ್ಟ್ ಬೇಜಾನ್ ಮಾನ್ಸಿ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡಿದ್ದಾರೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನನಗೆ ಇವಳನ್ನ ನೋಡಿದಾಗ ಡ್ಯಾನ್ಸ್ ಮಾಡ್ತಿದ್ದಾಗ ನಾನು ಕಲ್ತಿಲ್ಲ. ಐ ವಿನ್ ಬೀನ್ ಟು ಎನಿ ಕೈಂಡ್ ಆಫ್ ಕ್ಲಾಸಸ್. ಇವಳೇ ಇದ್ಲಲ್ಲ ನಂಗೆ ಏನೇ ಇವಾಗ ಕಾಲೇಜಲ್ಲಿ ಕೊರಿಯೋಗ್ರಫಿ ಆಗಲಿ, ಸ್ಕೂಲಲ್ಲಿ ಕೊರಿಯೋಗ್ರಫಿ ಸ್ಕೂಲಲ್ಲಿ ಇದ್ರು, ಬಟ್ ಕಾಲೇಜಲ್ಲಿ ಬೇಕಿದ್ದಾಗ ಮಾನ್ಸಿ ಸಾಂಗ್ಸ್ ಶಿ ಯೂಸ್ ಟು ಗಿವ್ 4 ಕೈಂಡ್ ಆಫ್ ಸಾಂಗ್ಸ್, ಅದನ್ನ ನಾನು ಮರ್ಜ್ ಮಾಡಿ ಇದು ಮಾಡ್ಕೊಂತಿದ್ದೆ. ಬಟ್ ಶಿ ಯೂಸ್ ಟು ಕೊರಿಯೋಗ್ರಾಫ್ ದಟ್ ಟು 2 days ಅಲ್ಲೇ ಅವಾಗಲೇ ಫಟಾಫಟ್ ಮಾಡಿ she used to teach me and I used to go to the college and I used to teach them. ಸೊ ಕ್ಲಾಸಸ್ ಅಲ್ಲಿ ಓದೋದ್ರ ಬಗ್ಗೆ ನನಗೆ ಓದ್ತಾನೆ ಇರಲಿಲ್ಲ ನಾನು ಸ್ಕೂಲ್ ಟೈಮು. ಇವಳು ಓದ್ತಾ ಇದ್ಲು. ಆಮೇಲೆ ನಾನು ಇದಕ್ಕೆ ಬಂದಾಗ ಓದ್ತಾ ಇದ್ದೆ, ಅದು ನಾರ್ಮಲ್. ಅವಾಗ ಮಾನ್ಸಿ ಅವಾಗ ಅವಳು ಆರಾಮಾಗಿದ್ಲು. ಕಾಲೇಜ್ ಟೈಮ್ಸಲ್ಲಿ ಶಿ ವಾಸ್ ನಾಟ್ ದ್ಯಾಟ್ ಸ್ಟೂಡಿಯಸ್. ಸೊ ನಾನು ಓದ್ತಾ ಇದ್ದೆ. ಬಟ್ ಇನ್ ಅ ವೇ ಶಿ ಈಸ್ ಅನ್ ಇನ್ಸ್ಪಿರೇಷನ್. ನನಗೆ ಎಷ್ಟೊಂದು ವಿಷಯದಲ್ಲಿ ನಾನು ಓಪನ್ ಅಪ್ ಆಗೋದಕ್ಕೆ ಕಾರಣ ಇವಳು ಇದ್ದಾಳೆ. ಲೈಕ್ ಡಾನ್ಸಿಂಗಿಗಾಗಲಿ, ವೆನ್ ವಿ ಸಿಂಗ್ ಆಲ್ಸೋ. ಈಗಿನ ಇದರಲ್ಲಿ ಇವಳು ಹೇಗೆ ಅಂದರೆ ಮಾತಾಡೋದಕ್ಕೆ ಭಯ ಪಡ್ತಾಳೆ, ಬಿಕಾಸ್ ಚಿಕ್ಕದಲ್ಲ ಇನ್ನು. ನಮಗೆ ನೀನೇ ಹೇಳಿ ಸೇಮ್ ಇದೇ ಡೈಲಾಗು ನನ್ನ ಸಿಸ್ಟರ್. ನೀನ್ ಎಷ್ಟೇ ದೊಡ್ಡೊಳಗೆ ನೀನ್ ಯಾರನ್ನ ಹೋಗಿ ಎಂತ ದೊಡ್ಡ ವ್ಯಕ್ತಿನೂ ಇಂಟರ್ವ್ಯೂ ಮಾಡಿದ್ರು ಮನೆಗೆ ಬಂದ್ರೆ ನೀನ್ ಬುಜ್ಜಿನೇ, ನನಗೆ ಹಾಗೆ ಕಾಣೋದು. ಸೊ ಅದೇ ಈಗ ಮ್ಯಾನೇಜರ್ ಯಾರನ್ನ ಕಾಲ್ ಮಾಡ್ತಾರೆ ಅನ್ಕೊಳ್ಳಿ, ಏನೇ ಇದ್ರು ಫಸ್ಟ್ ಕಾಲ್ ನಂಗೆ ಬರುತ್ತೆ.
ಹಿಂಗ್ ಆಗ್ತಾ ಇದೆ ಮಾನು, ನಾನು ಏನ್ ಮಾಡ್ಲಿ, ಕಾಲ್ ಹಾಕೋತೀನಿ, ನಾನ್ ಮಾತಾಡೋದು. ಒಂದ್ಸಲ ಅಂತೂ ಐ ಹೋಪ್ ತೆಲುಗು ಯಾರು ಕೇಳಿಸ್ಕೋಬಾರ್ದು, ಇವಳಂತ ಹೇಳಿ ನಾನ್ ಮಾತಾಡಿದೀನಿ ಮ್ಯಾನೇಜರ್ ಹತ್ರ, ಯಾಕಂದ್ರೆ ನಂಗೆ ಬರುತ್ತಲ್ಲ ಲ್ಯಾಂಗ್ವೇಜ್ ಅಂತ ಹೇಳಿ ನಾನ್ ನಂಗಿನ್ನ ಬರ್ತಿರ್ಲಿಲ್ಲ ಅವಾಗ. ಸೊ ಹೇಳ್ತಾ ಇರ್ತಾಳೆ ಆಗಾಗ, ಇಲ್ಲ ಹಂಗ್ ನೋಡಕ್ ಹೋದ್ರೆ ಕೆಲವೊಂದ್ ವಿಷಯದಲ್ಲಿ ಐ ಆಲ್ಸೋ ಸಪೋರ್ಟ್ ಹರ್. ಅವಳು ಎಷ್ಟೋ ಏನ್ ಮಾಡೋದು ಇಂಚು ಅಂತಂತಾಳ. ಅವಾಗ ಯಾರಾದ್ರೂ ಒಬ್ರು ಇನಿಷಿಯೇಟಿವ್ ತಗೊಳ್ಳೇಬೇಕಲ್ಲ. ಇಫ್ ಒನ್ ಇಸ್ ಗೆಟಿಂಗ್ ವೀಕ್, ಸೊ ಇನ್ನೊಂದೊಬ್ರು ಎತ್ತಿದ್ರೆ ಅವಾಗ ಅವ್ರಿಗೂ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಅಪ್ಪ ಹೋದ್ಮೇಲಂತೂ ಶಿ ವಾಸ್ ದ ಒನ್, ನಿಜವಾಗ್ಲೂ ಹೇಳ್ತೀನಿ. ಅವಾಗ ನಾನು ಇನ್ನ ಸ್ಟಾರ್ಟ್ ಮಾಡಿದೆ, ಅವಳ್ದು 1 ತಿಂಗಳು ಆಗಿತ್ತು. ಸೊ ಶಿ ವಾಸ್ ದ ಒನ್ ಹೂ ಲುಕ್ಡ್ ಆಫ್ಟರ್ ನನ್ನಾಗ್ಲಿ ಅಮ್ಮನಾಗ್ಲಿ ಇಬ್ರು ಸಂಭಾಳಿಸ್ಕೊಂಡು ಹೋಗಿದ್ದು. ಆಮೇಲೆ ಇಬ್ರು ಹಾಫ್ ವಿ ಯೂಸ್ ಟು ಲುಕ್ ಆಫ್ಟರ್ ದ ಹೋಲ್ ಹೌಸ್. ಅದು ನಿಜವಾಗ್ಲೂ ಹೇಳ್ತೀನಿ, ನಮ್ಮಿಬ್ರಿಗೆ ಗ್ಯಾಸ್ ಬಿಲ್ ಕಟ್ಟಕ್ ಗೊತ್ತಿಲ್ಲ. ಅಪ್ಪ ಎಲ್ಲ ಆನ್ಲೈನು, ಹಿಂಗ ಹೋಗ್ಯಾ ಜ್ಯೋತಿ ಹೋಗ್ಯಾ ಅನ್ಕೊಂಡು ಅಪ್ಪ ಹಂಗ ಮಾಡೋರು. ನಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ ಗೊತ್ತಿಲ್ಲ, ಏನು ಸೆಟ್ ಬಾಕ್ಸ್ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನಥಿಂಗ್ ವಿ ನೋ. ಸಡನ್ಲಿ ಇಟ್ ವಾಸ್ ನಾಟ್ ಲೈಕ್ ಮುಂಚೆ ಗೊತ್ತಿತ್ತು, ಆ ತರ ಇರ್ಲಿಲ್ಲ. ಓವರ್ ನೈಟ್ ಒಂದಿನ ಹೋದ್ರಲ್ಲ, ಒಂದೇ ಸತಿಗೆ ಎಲ್ಲ ಫುಲ್ ತರ ಟೇಬಲ್. ನೆಕ್ಸ್ಟ್ ಡೇ ಏನ್ ಬರ್ತಾ ಇದೆ, ಅಪ್ಪನ ಫೋನ್ ಆನ್ ಮಾಡಿದ್ರೆ ಇದು ಬರ್ತಾ ಇದೆ, ಅವ್ರ ಜಾಬ್ ಬಿಲ್ ಕಟ್ಟೋದು ಗೊತ್ತಿಲ್ಲ ನಮಗೆ, ಲೈಕ್ ಏನ್ ಮಾಡೋದಂತ ಗೊತ್ತಿಲ್ಲ. ಅಂಡ್ ಎಲ್ಲರೂ ಅವ್ರವ್ರ ಇದ್ರಲ್ಲಿ ಇರ್ತಾರೆ, ನಾವು ಹೋಗಿ ನಮ್ಗೆ ಹೇಳೋದು ಒಂಥರ ಆಗತ್ತೆ ಅಂತ. ಕೊನೆಗೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನಾನು ಹೆಂಗ್ ಪೇ ಮಾಡೋದು, ಆಮೇಲೆ ಅಮ್ಮಂಗೆ ಗ್ರಾಸರೀಸ್ ಹೆಂಗ್ ಆರ್ಡರ್ ಮಾಡೋದು ಅಂತ ಹೇಳ್ಕೊಟ್ಟು ಇವಾಗ ಅಮ್ಮನೇ ಅದನ್ನ ಮಾಡ್ತಾರೆ. ಮಮ್ಮ ವಾಸ್ ನಾಟ್ ಎಟ್ ಆಲ್ ಫೋನ್ ಮುಟ್ಟೇ ಇಲ್ಲ. ಇವಾಗ ಫೋನಲ್ಲಿ ಅಮ್ಮನೇ ಎವ್ರಿ ಒನ್ ಹ್ಯಾವ್ ಲೈಕ್ ಇಂಡಿಪೆಂಡೆಂಟ್ ಆಗೋಗ್ಬಿಟ್ಟಿದೀವಿ. ಬಟ್ ಟುಗೆದರ್ ಅಂದ್ರೆ ಆ ಒಂದು ಘಟನೆ ಏನ್ ನಡೆದಿದೆ, ಇಟ್ ಮೇಡ್ ಯು ವೀಕ್, ಬಟ್ ನಿಮ್ಗೆ ಗೊತ್ತಿಲ್ಲದೆ ಇಟ್ ಹ್ಯಾಸ್ ಮೇಡ್ ಯು ಮೋರ್ ಸ್ಟ್ರಾಂಗ್. ಡೆಫಿನೆಟ್ಲಿ. ಹಿಂಗಿಂದ ಹಿಂಗೋಗ್ಬಿಡುತ್ತಲ್ವಾ, ಫುಲ್ ಹ್ಯಾಪಿ ಮಾತಾಡ್ತೀವಿ, ಫುಲ್ ಇಮೋಷನಲ್ ಬಂದ್ಬಿಟ್ವಿ. ಅಂಡ್ ನಾನು ಇವಾಗ ಕಮಿಂಗ್ ಬ್ಯಾಕ್ ಟು ಯುವರ್ ಕರಿಯರ್ ಅಂತ ಬಂದ್ರೆ, ಸೀರಿಯಲ್ ಎಲ್ಲ ಮಾಡ್ತೀರಾ, ಸಿನಿಮಾ ಆಫರ್ ಅಂತ ಏನಾದ್ರು ನಿಮ್ಮಿಬ್ರಿಗೂ? ಸೊ ಅದ್ರ ಬಗ್ಗೆ ನಾನು ಇನ್ನೂ ಅಫಿಷಿಯಲ್ ಆಗಿ ಹೇಳಕ್ಕಾಗಲ್ಲ, ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಡನ್ ಮೈ ಫಸ್ಟ್ ಸ್ಕೆಡ್ಯೂಲ್. ಓಕೆ, ಸೂಪರ್. ಸೊ ಅದ್ರ ಸೆಕೆಂಡ್ ಸ್ಕೆಡ್ಯೂಲ್ ಆಷಾಢ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮೂವೀಸ್ ನೇಮ್ ಇಸ್ ಬಾಬಿ. ಸೊ ನಾನು ಐ ಆಮ್ ಒನ್ ಆಫ್ ದ ಲೀಡ್, ದೇರ್ ಆರ್ 2 leads. ಸೊ ನಾನೊಬ್ಳು, ಇನ್ನೊಬ್ಳು ಅಮೃತ ಅಂತ. ಸೊ ದ ಮೂವಿ ಇಸ್ ವೆರಿ ನೈಸ್. ನನಗೆ ಅಫಿಷಿಯಲ್ ಆಗಿ ನಾನು ಯಾವಾಗ ಹೇಳ್ಕೋಬೋದು ಅಂತ ಅವ್ರು ಹೇಳಿದ್ರೆ ಗ್ರೀನ್ ಸಿಗ್ನಲ್ ಅಲ್ಲಿ ಡೆಫಿನೆಟ್ಲಿ ನಾವು ಕಾಯ್ತಿರ್ತೀವಿ. ಸೊ ಐ ಫಿನಿಶ್ಡ್ ಅ ಮೂವಿ ಆಕ್ಚುಲಿ, ಮರ್ದಿನಿ ಅಂತ. ಇದು ಕೂಡ ಆಯಿತು, ಫ್ಯಾಮಿಲಿ ಪ್ರೀಮಿಯರ್ ಕೂಡ ಆಯಿತು. ವಿ ಆಲ್ ವಾಚ್ಡ್. ಸೊ ದೇರ್ ಆರ್ 2 leads ಅದರಲ್ಲೂ, ಬಟ್ ಇಟ್ ಈಸ್ ಬೇಸ್ಡ್ ಆನ್ ಮೀ ಕಂಪ್ಲೀಟ್ಲಿ. ನನ್ನ ಮೇಲೇ ಸ್ಟೋರಿ ಇರೋದು. ಸೊ ಇಟ್ ಹಸ್ ಕಮ್ ಔಟ್ ಸೋ ಗುಡ್. ನನಗೆ ಐ ಹ್ಯಾವನ್ ಸೀನ್ ಮೈ ಸೆಲ್ಫ್ ಅಷ್ಟು ದೊಡ್ಡ ಥಿಯೇಟ್ರಲ್ಲಿ, ಬಿಗ್ ಸ್ಕ್ರೀನ್. ಇಟ್ ಇಸ್ ಅ ಡ್ರೀಮ್ ಕಮ್ ಟ್ರೂ. ಎಲ್ಲರೂ ಲೈಕ್ ಎವ್ರಿ ಒನ್ ಅಲ್ಲಿ ತುಂಬ ಪ್ರೇಸ್ ಮಾಡಿದ್ರು. ಇವನ್ ದ ಡೈರೆಕ್ಟರ್, ಪ್ರೊಡ್ಯೂಸರ್, ನನ್ನ ಆ್ಯಕ್ಟಿಂಗಿಗೆ ಒಂಥರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅಮ್ಮ ಅಕ್ಕ ಇಬ್ಬರೂ ಇದ್ರು ಥಿಯೇಟರ್ ನೋಡ್ತಾ ಇದ್ದಾರೆ ನನ್ನ ಮೂವಿನ. ಇಟ್ ವಾಸ್ ಅ ಗೂಸ್ ಬಂಪ್ಸ್. ಸೀರಿಯಸ್ಲಿ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಶೂಟಿಂಗ್ ಟೈಮೂ ಹೇಗೆ, ಸೀರಿಯಲ್ ಇಸ್ ವೆರಿ ಡಿಫ್ರೆಂಟ್ ದ್ಯಾನ್ ಮೂವಿ. ಚಿಕ್ಕಮಂಗ್ಳೂರಲ್ಲೆಲ್ಲ ಶೂಟ್ ಮಾಡಿದ್ದು, ಲೀಚ್ ಎಲ್ಲ ಕಚ್ಚಿಸ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಗೊತ್ತಾಗೈತೆ, ಓ ಈ ಥರ ಇರುತ್ತೆ ಮೂವಿ ಅಂದರೆ. ರಕ್ತ ಬರ್ತಿದೆ, ನೋವ್ತಾ ಇಲ್ಲ, ಏನು ನಡೀತಿದೆ ಗೊತ್ತಿಲ್ಲ. ಬಟ್ ಚಳಿಯಲ್ಲಿ ಆಗುತ್ತೆ. ಹೌದು, ಅಂದ್ರೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಸಮ್ ಆರ್ ದ ಟೈಮ್ ಅಲ್ವಾ. ಸೊ ಇಟ್ ಮಜಾ ಇರುತ್ತೆ. ಅಂಡ್ ಆರ್ಟಿಸ್ಟ್ ಒಬ್ರಿಗೇನೆ ಆ ಥರ ಒಂದೇ ವ್ಯಕ್ತಿಯಾಗಿ ಹುಟ್ಟಿ ಎಷ್ಟೊಂದು ಪಾತ್ರಗಳನ್ನ ಮಾಡೋ ಅವಕಾಶ ಸಿಗೋದು ನಮ್ಮಂತ ಒಬ್ಬ ಆರ್ಟಿಸ್ಟಿಗೆ ಮಾತ್ರ. ನಾವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್, ಅದು 1 ಡೇಗೋ 2 ಡೇಗೋ, ಬಟ್ ಆ ಫೀಲಿಂಗ್ ಅಂತೂ ಬಂದಿರುತ್ತೆ. ನಾನು ಮೊನ್ನೆ ತಾನೇ ಇದನ್ನ ಹೇಳ್ದೆ ಗೊತ್ತಾ, ಬಿಕಾಸ್ ನಮ್ಮಂಗೆ ಅಪ್ಪಂಗೆ ನಾನು CA ಆಗ್ಬೇಕಂತ ಭಾಳ ಆಸೆ ಇತ್ತು. ಆ್ಯಂಡ್ ಐ ಫಿನಿಶ್ CPT ಆಲ್ಸೋ. IPCC ಮಾಡಬೇಕಿತ್ತು. ಆ ಟೈಮಿಗೆ ನನಗೆ ಮೂಡ್ ಹೊಟ್ಟೋಯ್ತು. ಅಷ್ಟು ಓದ್ಬೇಕಲ್ಲ, 18 hours 20 hours. ಅದಕ್ಕೆ ನೀವು IPCC ಅದೆಲ್ಲ ಮಾಡ್ಬೇಕಂದ್ರೆ ಬೇರೆ ಏನು ಕೆಲಸ ಮಾಡಬಾರ್ದು, ನಿದ್ದೆನೂ ಮಾಡಬಾರ್ದು. ಸೊ ಅಪ್ಪಂಗೆ ಹೋಗಿ ಹೇಳ್ದೆ ನನ್ಗೆ ಆಗಲ್ಲ ಅಂತ ಹೇಳಿದಕ್ಕೆ ಅವರು ಉಷಾ ಮ್ಯಾಮ್ ಇನ್ಸ್ಟಿಟ್ಯೂಟಿಗೆ ಸೇರಿಸಿದ್ರು. ಸೊ ಇಲ್ಲಿ ಮೊನ್ನೆ ಅದನ್ನೇ ಮಾತಾಡ್ತಿದ್ದೆ. ಇವಾಗ ನಂದು ಈಗ ಮಾಡ್ತಿರೋ ತೆಲುಗು ಸೀರಿಯಲಲ್ಲಿ ಐ ಆಮ್ ಎನ್ ಆಫೀಸರ್, ಲೈಕ್ ದೊಡ್ಡ ಇದರಲ್ಲಿ ಐ ಆಮ್ ದ MD ಚೇರ್ಮನ್. ಸೊ ಆ ಫೀಲ್ ನಾನು ಹಿಂಗೆ ನಡ್ಕೊಂಬರೋದಾಗೆ ಅಮ್ಮ CA ಏನೋ ಒಂದು ದೊಡ್ಡ ಆಫೀಸರ್ ಫೀಲ್ಸ್ ಬರ್ತಿದೆ. ಲೈಕ್ ಆರ್ಟಿಸ್ಟ್ ಆದ್ರೆ ಯು ಕ್ಯಾನ್ ಬಿಕಮ್ ಎನಿಥಿಂಗ್ ಯು ವಾಂಟ್. ನೀವೇನು ಡ್ರೀಮ್ ಮಾಡಿದ್ರು ಅದೂ ಆಗ್ಬೋದು. ಡಾಕ್ಟರ್ ಆಗಲಿ,
ಎನಿಥಿಂಗ್. ಆ್ಯಂಡ್ ನಾವು ಚಿಕ್ಕವರಿದ್ದಾಗ ನಾವು ಸೆಲೆಬ್ರಿಟೀಸ್ನ ನೋಡೋದಾಗ್ಲಿ ಅಥವಾ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಹೇಳ್ಬೋದು, ಅದೆಲ್ಲ ತುಂಬ ರೇರ್ ಆಗಿರ್ತಿತ್ತು. ಅವ್ರು ಕಾಣಿಸ್ಬಿಟ್ರೆ ಒಂದ್ಸತಿ ಅದೇ ದೊಡ್ಡ ವಿಷಯ, ಅದೇ 1 ತಿಂಗಳು 2 ತಿಂಗಳು ಚರ್ಚೆ ಆಗೋದು, ಹೋದ್ ತಿಂಗಳು ಇಲ್ಲಿ ಬಂದಿದ್ರು ಅನ್ನೋ ಥರ ಒಂದಾಗಿರೋದು. ಬಟ್ ನಾವು ಯು ಆರ್ ಇನ್ ದ್ಯಾಟ್ ಪ್ಲೇಸ್. ನೀವು ಒಂಥರ ಕಿರುತೆರೆಯಲ್ಲಿ ಬಿಗ್ ಸೆಲೆಬ್ರಿಟೀಸ್ ಆ್ಯಂಡ್ ಜನ ನಿಮ್ಮನ್ನ ಕಂಡುಹಿಡಿದು ಗುರುತು ಮಾತಾಡಿಸ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ, ಇಟ್ ಹ್ಯಾಸ್ ಗಾಟ್ ಕ್ಲೋಸ್ ದ ಆಡಿಯನ್ಸ್ ಆ್ಯಂಡ್ ದ ಸೆಲೆಬ್ರಿಟೀಸ್ನ. ಹೇಗೆ ಅನ್ಸುತ್ತೆ, ಯುವರ್ ಇನ್ ಅನ್ ಎರಾ ವೇರ್ ಸೋಷಿಯಲ್ ಮೀಡಿಯಾ ವಾಸ್ ನಾಟ್ ದೇರ್. ಅಂದರೆ ಚೈಲ್ಡ್ಹುಡ್ಡಲ್ಲಿ ಟೀನೇಜಲ್ಲೂ ಈ ಥರ ಇನ್ಸ್ಟಾಗ್ರಾಮ್ ಅನ್ನೋದೆಲ್ಲ ಇರಲಿಲ್ಲ. ಬಟ್ ನೌ ಯು ಆರ್ ಹಿಯರ್ ವೇರ್ ಯು ಆರ್ ಆನ್ ಇನ್ಸ್ಟಾಗ್ರಾಮ್ ಆ್ಯಕ್ಟಿವ್ ಆ್ಯಂಡ್ ಯು ಹ್ಯಾವ್ ಹ್ಯೂಜ್ ಫಾಲೋವರ್ಸ್. ಯಾರಿಗೆ ಫಾಲೋವರ್ಸ್ ಜಾಸ್ತಿ? ನಂಗೆ ಸೊ ಅವರೆಲ್ಲ ನಿಮ್ಮನ್ನ ಕಂಡುಹಿಡಿದು ಮಾತಾಡಿಸ್ತಾರೆ. ಆ್ಯಂಡ್ ಹೇಗೆ ಅನ್ಸುತ್ತೆ ಈ ಒಂದು ಸೋಷಿಯಲ್ ಮೀಡಿಯಲ್ಲಿ ಇರುವಂಥ ಒಂಥರ ಆರ್ಟಿಸ್ಟ್ ಎಕ್ಸ್ಪೀರಿಯನ್ಸ್? ನನಗೆ ಹೇಗನ್ಸುತ್ತೆ ಅಂದರೆ, ನಾನು ಸ್ಟಾರ್ಟ್ ಮಾಡಿದ 800 ಜನ ಇದ್ರು ಅಷ್ಟೇ ನನ್ನ ಫಾಲೋವರ್ಸು. ಅದು friends ಏ ಇರ್ತಾರೆ. ಫ್ರೆಂಡ್ಸ್ಗಳೇ, ನಾವುಗಳೇ ಎಲ್ಲ ಜಾಸ್ತಿ, ನಮ್ಮ ಫ್ಯಾಮಿಲಿಗಳೇ ಅಷ್ಟೇ ಇದ್ದಿದ್ದು. ಆಗ ಯಾರಾದರೂ ನನಗಿಷ್ಟ ಆದರೆ ಅದನ್ನ ಸೆಲೆಬ್ರಿಟಿ ಆ್ಯಕ್ಟ್ ಮಾಡೋದಾಗ್ಲಿ ಏನಾರ ಇದ್ರೆ ಅವ್ರಿಗೆ ಮೆಸೇಜ್ ಮಾಡಿ ನಾನು ಕಾಯ್ತಾ ಇದ್ದೆ, ಒಂದ್ಸಲ ನೋಡ್ಬಿಡ್ಲಪ್ಪ ದೇವ್ರೆ, ಒಂದ್ಸಲ ನೋಡ್ಬಿಡ್ಲಿ ಅಂತ. ಅವಳು ಹೆಂಗೆ ಗೊತ್ತಾ, ನಮ್ಗಿನ್ನ ಐ ಹ್ಯಾವ್ ದಟ್ ಬುಕ್, ಐ ಗೆಸ್ ಇಷ್ಟು ಪುಟಾಣಿ ಬುಕ್ ಬರ್ತಿತ್ತಲ್ಲ ನೋಡಿ, ಅದು ಬೈಂಡ್ ಆಗಿದೆ ಸೇಫ್ ಆಗಿ. ಓಪನ್ ಮಾಡಿದ್ರೆ ಏನ್ ಸಿಗ್ಬೇಕು? ನೋಟ್ಸ್ ಅಲ್ಲ, ರಿತಿಕ್ ರೋಷನ್, ಸೌಂದರ್ಯ ಮ್ಯಾಮು, ಎಲ್ಲಾರ್ದು, ನಮ್ ಕನ್ನಡ ವಿಷ್ಣುವರ್ಧನ್ ಸರ್, ಅವರೆಲ್ಲರದು ಹಾಕಿದ್ದೆ ಪಿಕ್ಚರ್ಸ್ ಸರ್, ಎಲ್ಲಾರ್ದು ಹಿಂಗೆಲ್ಲ ಒಂದೊಂದು ಪೋಸ್ಗಳು ಹಿಂಗ್ ಅನ್ಕೊಂಡೆ. ಐಶ್ವರ್ಯ ರಾಯ್ ಸೊ ಹಾಗಿದ್ದೆ ನಾನು. ಅಂದ್ರೆ ಯಾರಾದ್ರೂ ನನಗೆ ಇಷ್ಟ ಆಗ್ತಿದ್ರೆ ಅವಾಗ ಆಕ್ಟಿಂಗ್ ಆಗ್ಲಿ ಏನಾದ್ರು ಇಮೋಷನಲ್ ಆಗಿ, ಸೊ ಐ ಯೂಸ್ ಟು ಮೆಸೇಜ್ ಅಂಡ್ ವೇಟ್ ಲೈಕ್ ಯಾವಾಗನ ರೆಸ್ಪಾಂಡ್ ಮಾಡಲಿ. ಈಗ ಜನರದ್ದು ರಿಕ್ವೆಸ್ಟ್ ನೋಡ್ತೀನಲ್ಲ, ಆಮೇಲೆ ವೆನ್ ಐ ಸಿ ದೇರ್ ಕಮೆಂಟ್ಸ್ ಫಾರ್ ಮೈ, ಜಸ್ಟ್ ಮೊನ್ನೆ ಅಷ್ಟೇ ನಾನು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಮಾಡಿದೆ. ಒಂದು 2000 ಆಡ್ ಮೆಸೇಜಸ್ಸು, 2000 ಆಡ್ ಕ್ವೆಶನ್ಸು. ನಾನು ಹೇಗೆ ಎಲ್ರಿಗೂ ರೆಸ್ಪಾಂಡ್, ಬಟ್ ನಂಗೆ ಮಾಡ್ಬೇಕಂತ ನನಗದು ಅಂದರೆ ಮಾಡ್ತಾರೆ ಹೋಗ್ಲಿ ಹಂಗಲ್ಲ, ಒಬ್ಬರಿಗೂ ರೆಸ್ಪಾಂಡ್ ಮಾಡಬೇಕು ಅಂತಾನೆ ಇತ್ತು ನಂಗೆ ಅವಾಗ ಐ ಕುಡ್ ಫೀಲ್ ದಟ್ ನಾನು ಹಾಗಿದ್ದೆ. ಒಂದ್ಸಲ ನೋಡಿ ಮ್ಯಾಮ್ ಮೆಸೇಜ್ ನಾನು ಐ ಮೇಕ್ ಶೋರ್ ದಟ್ ಐ ರೆಸ್ಪಾಂಡ್ ಆ್ಯಂಡ್ ಐ ಟೆಕ್ಸ್ಟ್ ದೆಮ್. ಸೊ ಅದೊಂದು ನನಗೆ ಹೇಗನ್ಸುತ್ತೆ ಅಂದರೆ ಲೈಕ್ ವಿ ಆರ್ ವೆರಿ ಕನೆಕ್ಟೆಡ್. ನನಗೆ ಫ್ಯಾನ್ಸ್ ಅಂತ ಅನ್ಸಲ್ಲ, ಅದೇ ಸ್ಟಿಲ್ ಅ ಪಾರ್ಟ್ ಆಫ್ ಐ ನೋ ದೆಮ್ ಅನ್ನೋ ಥರನೇ, ಬಿಕಾಸ್ ಐ ವಾಸ್ ದೇರ್, ಐ ನೋ ಇಟ್ ಅಂತ. ಆಮೇಲೆ ಎಷ್ಟೇ ಸುಸ್ತಾಗಿದ್ರು ನಂಗೆ ಯಾವತ್ತು ಸೆಲ್ಫೀಸ್ ಆಗ್ಲಿ ಇದು ಮಾಡೋದಕ್ಕಾಗ್ಲಿ ನಂಗೆ ಬೇಜಾರಾಗಲ್ಲ. ಲೈಕ್ ತಗೋಬೇಕು, ನಾವು ಕಾಯ್ತಾ ಇದ್ವಿ ಇದಕ್ಕೋಸ್ಕರ. ನಮ್ಮಮ್ಮ ಒಂದು ಸಿಗಂದೂರ್ಗೆ ಹೋಗಿದ್ವಿ, ಅಲ್ಲಿ ನಂಗೆ ತುಂಬಾ ಒಂಥರ ತುಂಬಾ ಲೋ ಫೀಲ್ ಆಗಿತ್ತು, ಸುಸ್ತಾಗಿತ್ತು, ತುಂಬಾ ಶೆಕೆ ಇತ್ತು. ಅದಕ್ಕೆ ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಿ ಅಲ್ಲೇ, ಅದು ಫೆರಿ ಏನಂತಾರೆ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ ಜನ ಬಂದ್ಬಿಟ್ಟಿದ್ರು, ಸೆಲ್ಫೀಸ್ ಕೇಳ್ತಾ ಇದ್ರು ಎಲ್ಲರೂ. ನಾನು ಆಗ್ತಾನೆ ಇಲ್ಲ, ನನಗೆ ಏನು ಮಾಡಲಿ ಅಂತ ನಾನು, ಅಮ್ಮ ಹಂಗೆ ಮಾಡಬೇಡವೆ ಕಾಯ್ತಾ ಇದ್ದಾರೆ, ಇಲ್ಲಮ್ಮ ಬರ್ತೀನಿ ಸುಸ್ತಾಗಿದೆ ಅಂತೇಳಿ ಕೊನೆಗೂ ಇಳಿದು ಸೆಲ್ಫಿ ಕೊಟ್ಟು ಪಿಕ್ಚರ್ಸ್ ಕೊಟ್ಟು, ಇಟ್ಸ್ ಅ ಹೋಲ್ ನ್ಯೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇವಳಿಗೂ ಅಷ್ಟೇ, ವೆನ್ ಎವರ್ ಶಿ ಗೋಸ್ ಔಟ್ ಸೈಡ್ ಆಲ್ಸೋ ನಂಗೆ ಸಖತ್ ಖುಷಿ, ನಾನು ತೆಗಿಲ್ಲ ಅಂತ ಇವಳು. ನನಗಿನ್ನ ನೆನಪಿದೆ, ನಾವು GT ಮಾಲ್ಗೆ ಹೋಗಿದ್ವಿ, ಯಾವುದೋ ಮೂವಿ ನೋಡ್ಕೊಂಡು ಕೆಳಗೆ ಶಾಪ್ ಮಾಡೋಣ ಅಂತ ನಿಂತಿದ್ವಿ. ಸೊ ನಾನಲ್ಲಿ ಶಾಪ್ ಮಾಡ್ತೀನಿ, ಅಮ್ಮ ನಾನು ನಿಂತಿದ್ದೀವಿ. ನಾನು ಶಾಪ್ ಮಾಡೋಣ, ಅಲ್ಲಿ ಒಂದು ಮಗು ನೋಡ್ತಾ ಇದೆ, ಹಿಂಗೆ ನೋಡ್ತಾ ಇದೆ, ಬರಕ್ಕೆ ಹೆದರ್ಕೋತಾ ಇದೆ. ಅಮ್ಮ ನೀನು ಸೈಡ್ ಹೋಗಮ್ಮ, ಸೈಡ್ ಹೋಗ, ಅಮ್ಮ ಆ ಕಡೆ ಹೋದ್ರು. ಹೋಗಿದ ತಕ್ಷಣ ಓಡ್ ಬಂತು, ರಂಗನಾಯಕಿ ಛಾಯ ಅಲ್ವಾ, ಸೆಲ್ಫಿ ತಗೊಳ್ಳಿ ಅಂತ ಈ ತರ. ಹೌದು, ನಾನ್ ಪಾರು ಸೀರಿಯಲ್ ಅಲ್ಲಿ ಅನುಷ್ಕಾಗ್ ಮಾಡಿ ವಿಲನ್ ಆಗಿ ಜನರು ಬರೀ ಹಿಂಗ್ ನೋಡ್ಬಿಟ್ಟು ಕೋಪ ಅಲ್ಲ, ಅವ್ರಿಗೆ ಭಯ. ನಾನ್ ಎಲ್ಲಿ ಆತರ ಇದ್ದೀನೋ ರಿಯಲ್ ಆಗಿ, ಎಲ್ಲಿ ಬೈದು ಬಿಡ್ತೀನೋ, ಏನ್ ಮಾಡ್ತೀನೋ ಅಂತ ಹಿಂಗ್ ನೋಡ್ತಾ ಹಿಂಗೆ ಇರ್ತಾರೆ. ನಾನೇನೋ ಏನೋ ತಪ್ಪ ಉಲ್ಟಾ ಬಟ್ಟೆ ಹಾಕೊಂಡ್ಬಿಟ್ಟಿದೀನ, ಏನಕ್ಕೆ ಹಂಗ್ ಗುರಾಯಿಸ್ತಿದ್ದಾರೆ ಅಂತ ಅಂದ್ರೆ, ಬಟ್ ನಾನು ಹಂಗಲ್ಲ ನಿಜ. ಅಂಡ್ ಇವಾಗ ಹೆಂಗೆ ಅಂದ್ರೆ ಅವ್ರ ಪಾಪ ಟೆನ್ಷನ್ ಮಾಡಿ ಹೆಸಿಟೇಟ್ ಮಾಡ್ಕೋತಿರ್ತಾರೆ. ಅಟ್ ಒನ್ ಪಾಯಿಂಟ್ ಆಫ್ ನಾವೇ ಬನ್ನಿ ಪರವಾಗಿಲ್ಲ ಹೇಗ ಅನ್ಸುತ್ತೆ? ಇಬ್ರು ಅಕ್ಕ ತಂಗಿರು ಒಂದೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಲೈಫಲ್ಲೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವು, ಲೈಫಲ್ಲೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇವಳು CA ಆಗ್ತಾಳೆ, ನಾನು ಡಾನ್ಸರ್ ಆಗ್ತೀನಿ ಅಷ್ಟೇ ಇದ್ದಿದ್ದು.
ಯಾವ ಕ್ಷಣ ಅದು 4 years ಬ್ಯಾಕ್ ಅದು ಇವಾಗ ಒಂದೇ ಜೋಶಿ ಸಲ. ಸಿಸ್ಟರ್ಸ್ ಇಸ್ ನೋನ್ ಎಲ್ಲರಿಗೂ ಹೌದು. ಜೋಶಿ ಸಿಸ್ಟರ್ಸ್ ಅಲ್ಲೇ ಅಂದ್ರೆ ನಾವು ಎಲ್ಲಾ ತರ ಕಾಮಿಡಿ ಅದು ಇದು ಎಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜನರಿಗೆ ಗೊತ್ತಿದೆ. ಸೊ ಬೇರೆ ನಾವ್ ಅನ್ಕೊಂಡೇ ಇರ್ಲಿಲ್ಲ ಅವಾಗ ಒಂದೇ ಪ್ರೊಫೆಷನ್ ಬರ್ತೀವಿ. ಇವಾಗ ಹೆಂಗಿದೆ ಗೊತ್ತಾ, ಒಂದೇ ಸೀರಿಯಲ್ ಎಲ್ಲ ಅಕ್ಕ ತಂಗಿಯರಾಗಿ ಮಾಡ್ಬೇಕು ಅಂತ ಆಸೆ ಇವಾಗ ಹಂಗಿದೆ ಆಸೆ. ಅವಾಗ ಅದು ನೆಕ್ಸ್ಟ್ ಲೆವೆಲ್ ಬರುತ್ತೆ ಸೀರಿಯಲ್. ಬಿಕಾಸ್ ಅಂಕಿತ ನೀನು ನಾನು ಇವಳು ಹೆಂಗಿರುತ್ತೆ ನಾವೇ ಮಾಡೋಣ ಯಾವ ಪ್ರೊಡ್ಯೂಸರ್ ಇದನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನೋಡಿ. ನೋಟ್ ಮಾಡಿ. ನನ್ನ ಇವಳನ್ನ ಅಂಕಿತ ಮತ್ತೆ ಇವಳನ್ನ ತಗೊಳ್ಳಿ. 4 sisters. ನೀವು ಮಾಯಾಮೃಗ, ಮನ್ವಂತರ ಆ ಥರದ್ದು. ಡೈಲಿ ಒಂದೊಂದು ಸ್ಟೋರಿ ಹೇಳ್ತಿರ್ತೀವಿ, ಶೂಟ್ ಮಾಡ್ಬೇಡ ಅಷ್ಟೇ. ನ್ಯಾಚುರಲ್ ಆಗಿ ಬರುವಂತಹ ಒಂದು ಕತೆ. ಅಂಡ್ ಅದ್ರಲ್ಲಿ ನಾವ್ ಯಾರು ಆಕ್ಟಿಂಗ್ ಮಾಡ್ತಿರಲ್ಲ, ಆಕ್ಟಿಂಗ್ ಮಾಡಲ್ಲ, ನಾವ್ ಹೆಂಗಿದೀವೋ ಹಂಗೆ. ಖಂಡಿತ. ಅಂಡ್ ನನ್ ಐ ಮಸ್ಟ್ ಸೇ, ಅಂದ್ರೆ ಎಷ್ಟೊಂದು ಇಂಟರ್ವ್ಯೂಸ್ ಎಲ್ಲ ಆಗ್ತಿರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಈ ಇಂಟರ್ವ್ಯೂಲಿ ನಾನು ಅನನ್ಯಾಗೆ ಇನ್ನು ಅಂದ್ರೆ ಆಂಕರ್ ಗೆಸ್ಟ್ ಅನ್ನೋದೊಂದು ಇರುತ್ತೆ ಪ್ರೊಫೆಷನಲಿ. ಬಟ್ ಇಲ್ಲಿ ಅದನ್ನೂ ಒಂದ್ ಸೆಕೆಂಡಿಗೆ ನಾನು ಮರ್ತು ಎಂಜಾಯ್ ಮಾಡಿದ್ದೀನಿ ಇಂಟರ್ವ್ಯೂನ. ತುಂಬಾ ಖುಷಿ ಆಯ್ತು. ಅಂಡ್ ಜನರಿಗೆ ಗೊತ್ತಿಲ್ದಿರೋ ಎಷ್ಟೊಂದು ವಿಷಯಗಳನ್ನ ನೀವು ಶೇರ್ ಮಾಡ್ಕೊಂಡಿದ್ದೀರಾ. ನನಗೂ ತುಂಬಾನೇ ಖುಷಿ ಆಯ್ತು. ಆಫ್ಟರ್ ರಿಯಲಿ ಲಾಂಗ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ನಾನು. ಅಂಡ್ ಈ ತರ ಕುತ್ಕೊಂಡು ಮಾತಾಡ್ತೀವಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಅಂಡ್ ಇನ್ಫ್ಯಾಕ್ಟ್ ನನಗೆ ನೆಕ್ಸ್ಟ್ ಗೆಸ್ಟ್ ಇವರು ಅಂತ ಗೊತ್ತಾಗ್ಲಾರು ಐ ವಾಸ್ ಲೈಕ್ ಓಕೆ ಎಕ್ಸೈಟೆಡ್, ನಾನು ಚೆನ್ನಾಗಿ ಮಾತಾಡ್ಬೇಕು, ಗ್ಯಾರಂಟಿ ದ ಇಂಟರ್ವ್ಯೂ ವಿಲ್ ಗೋ ವೆಲ್ ಅನ್ನೋದಿತ್ತು. ಅಂಡ್ ಅದು ಹಾಗೆ ಆಗಿದೆ. ಅಂಡ್ ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ನಾನು ಸ್ಕೂಲ್ ಡೇಸ್ ನ ನೆನ್ಸ್ಕೊಂಡು ಇವಾಗ ಹಿಂಗ್ ಕುತ್ಕೊಂಡು ಮಾತಾಡೋದಕ್ಕೇನೆ ಇಟ್ಸ್ ವಿ ಹ್ಯಾವ್ ಕಮ್ ಅ ರಿಯಲಿ ಲಾಂಗ್ ವೇ ಅಂತ ಹೇಳ್ಬೋದು. ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್. ಅಂಡ್ ಇನ್ನು ಹೆಚ್ಚು ನೀವ್ ಹೇಳ್ದಂಗೆ ನೀವೇ ಅಕ್ಕ ತಂಗಿಯಾಗಿ ಒಂದು ಸೀರಿಯಲ್ ಮಾಡಿ, ವಿಲ್ ಬಿ ಆಲ್ ಬಿ ವೇಟಿಂಗ್ ಟು ವಾಚ್ ದಟ್. ಆಲ್ ದ ವೆರಿ ಬೆಸ್ಟ್. ನಾನು ಒಂದು ಮಾತು ಹೇಳಬೇಕು, ದಟ್ ನಾನು ಸ್ಕೂಲಲ್ಲಿ ಅನನ್ಯ ನೋಡಿದ ರೀತಿನೇ ಬೇರೆ. ಬಿಕಾಸ್ ಅಂಕಿತಾ ವಾಸ್ ಡಾಮಿನೇಟಿಂಗ್ ಇನ್ ಆಲ್ ಸೆಕ್ಟರ್, ಬಿಕಾಸ್ ಸಿಂಗಿಂಗ್, ಡಾನ್ಸಿಂಗ್, ಓದೋದ್ರಲ್ಲಿ ಎಲ್ಲದರಲ್ಲೂ ಇದ್ಲು. ಇಂಚರ ಹೇಳ್ತಿರ್ಬೇಕಾದ್ರೆ ಐ ವಾಸ್ ಲೈಕ್ ದಟ್. ಏನೋ ಒಂದು ಡಾನ್ಸ್ ಮಾಡ್ಬೇಕಂದ್ರೆ ನೀವ್ ಹೋಗಿ ಸಾಂಗ್ ಕೇಳ್ತಿದ್ರಲ್ಲ, ಸ್ಕೂಲ್ ಕಾಲೇಜಲ್ಲಿ ಎಲ್ಲೇನೂ ಈ ತರ ಒಂದು ಡಾನ್ಸ್ ಬೇಕಾಗಿದೆ ಅಂದ ತಕ್ಷಣ ನಾನು ವಿತೌಟ್ ಸೆಕೆಂಡ್ ಐ ವುಡ್ ರೈಸ್ ಹ್ಯಾಂಡ್. ಕಾನ್ಫಿಡೆನ್ಸ್ ಏನಂದ್ರೆ ಅಂಕಿ ಇದ್ದಾಳೆ ಮನೇಲಿ, ಅವಳು ಹೋಗಿ ಏನೋ ಒಂದು ಮ್ಯಾನೇಜ್ ಮಾಡೋಣ, ಯಾರ ಡಾನ್ಸ್ ಹೆಸರು ಧೈರ್ಯ ನನ್ ಮೇಲೆ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ಮನೇಲಿ ಹೋಗ ಕೇಳೋಣ ಅನ್ನೋದು. ಬಟ್ ಈಗ ಇವಳನ್ನ ಈ ರೀತಿ ಆಂಕರ್ ಮಾಡ್ತಾ ಇರೋದು, ಇಷ್ಟು ಕಾನ್ಫಿಡೆಂಟ್ ಆಗಿ ಶಿ ಇಸ್ ಹೋಸ್ಟಿಂಗ್ ಅ ಶೋ. ಸೊ ಲವ್ಲಿ ಅನನ್ಯ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನನಗೂನುವೆ. ಅಂಡ್ ಕಾಂಟ್ ವೇಟ್ ಟು ಶೇರ್ ದಿಸ್ ವಿತ್ ಅಂಕಿತಾ. ನಾವು ನಾವು ಫೋಟೋಸ್ ಕಳ್ಸೋಣ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.